ವೀಕ್ಷಕರೇ, ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಯುಗದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಇವತ್ತು ನಮ್ಮೊಂದಿಗೆ ವಿಶೇಷವಾದಂಥ ಒಬ್ಬರು ಸಾಧಕರು ಜೊತೆಗಿದ್ದಾರೆ. ಅವರೇ ಶ್ರೀಯುತ ಮಾಳೇಶ್ ಹೂಗಾರ್. He has got more than 12 competitive examinations. He has been successful in the 12 examinations. 12 ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲುವುದು ಸಾಮಾನ್ಯ ಕೆಲಸವಲ್ಲ. ಅಂಥ ಒಬ್ಬರು ಇವತ್ತು ಸಾಧಕರು. ಇವತ್ತು ನಮ್ಮೊಂದಿಗೆ ಕ್ಲಾಸಿಕ್ ಎಜುಕೇಷನ್ ಒಂದು ಮಾಧ್ಯಮ ವಿಭಾಗದಲ್ಲಿ ಇವತ್ತು ಸಂದರ್ಶನ ಅಟೆಂಡ್ ಆಗ್ತಾ ಇರೋದು ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಗಿದೆ. ಇವತ್ತು ಕ್ಲಾಸಿಕ್ KS ಅಂಡ್ IS ಸ್ಟಡಿ ಸರ್ಕಲ್ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಸ್ಪರ್ಧಾ ಸ್ಫೂರ್ತಿ ಓದುಗರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾಳೇಶ್ ಅವರೇ, ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಗಿದೆ. ನೀವು ಇಲ್ಲೇ ಎಲೆಮರೆಯ ಕಾಯಲ್ಲಿ ಇದ್ದಂಗೆ, ನಿಜ ಸರ್, ಎಲೆಮರೆಯ ಕಾಯಲ್ಲಿ ನೀವು ನಾನು ಕೇಳಿದೆ BSc ಅಗ್ರಿ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡೆ. ಸೊ ನಮ್ಮ ಸಿಬ್ಬಂದಿ ಅವರು ಬಹಳ ಸಂತೋಷ ಆಗಿದೆ, ಅವರಿಗೆಲ್ಲ ನೀವೆಲ್ಲ ಸೆಲೆಕ್ಟ್ ಆಗಿದ್ದು. ಬಟ್ ಒಟ್ಟಾರೆ 12 ಪೋಸ್ಟ್ ಆಗೋದಂದ್ರೆ ಸಾಮಾನ್ಯ ಅಲ್ಲ. ನಿಜ. ನಿಮ್ಮ ಜೊತೆಗೆ ಇದ್ದಂತವ್ರು ಎಷ್ಟೋ ಜನ ಇನ್ನೂ ಒಂದೇ ಜಾಬ್ ಸಲುವಾಗಿ ಅವರು ಕಷ್ಟಪಡ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಕನಸು ಕಾಣ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಶಾರ್ಟ್ ಟೈಮ್ನಲ್ಲಿ ಇದನ್ನ ಇಷ್ಟು ಅಚೀವ್ಮೆಂಟ್ ಮಾಡಿದ್ರೆ ನಮ್ಗೆ ಬಹಳ ಸಂತೋಷ ಆಗಿದೆ. ಸೊ ತಾವು ತಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ತಾವು ಹೇಳಿ ನಮಗೆ. ಸರ್, ಮೂಲತಃ ನಾನು ಹುಟ್ಟಿ ಬೆಳೆದದ್ದು ರೈತಾಪಿ ಕುಟುಂಬದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನಮ್ಮ ತಂದೆ ತಾಯಂದಿರು ಅವರು ಅಜ್ಜ ಮುತ್ತನ ಕಾಲದಿಂದಲೂ ಕೂಡ ರೈತಾಪಿ ಕುಟುಂಬದಲ್ಲೇ ಬೆಳೆದು ಬಂದ ಸಂಪೂರ್ಣ ಕೃಷಿ ಕುಟುಂಬ ಸರ್. ಫಸ್ಟ್ ಗೆ ಅದನ್ನ ಮೆನ್ಷನ್ ಮಾಡಿ. ಅದೇ ಸರ್, ನಮ್ಮ ನೇಟಿವ್ ಪ್ಲೇಸ್ ಬಂದ್ಬಿಟ್ಟು ಬೆಳಗಾವಿ ಡಿಸ್ಟಿಕ್ ಅಥಣಿ ತಾಲೂಕು ರಾಮತೀರ್ಥ ಎಂಬ ಸಣ್ಣ ಹಳ್ಳಿ ಸರ್. ನಿಜವಾಗಿಯೂ ಸರ್ ಅದೊಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ರಾಮತೀರ್ಥ. ಹೌದು ಸರ್. ಯಾಕಂದ್ರೆ ಅಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಿಂದ ಒಂದು ನಿರ್ಮಿತವಾದಂತ ಒಂದು ದೇವಾಲಯ ಇದೆ ಸರ್, ರಾಮೇಶ್ವರ ಟೆಂಪಲ್ ಅಂತ ಹೇಳಿ ಸರ್. ಎಷ್ಟೋ ಶಾಸನಗಳನ್ನು ಕೆತ್ತಿದಾರೆ, ಎಷ್ಟೋ ಒಂದು ಇತಿಹಾಸದ ಕುರುಹುಗಳದಾವ್ ಸರ್ ಅಲ್ಲಿದೆ. ನಿಜವಾಗಿ ಸರ್, ಎಷ್ಟೋ ಪ್ರವಾಸಿಗರು ಅಲ್ಲಿ ವಿಸಿಟ್ ಕೊಡ್ತಾರೆ. ಅದಕ್ಕೆ ಅದನ್ನ ನನ್ನ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಎಲ್ಲರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಬಹಳ ಒಳ್ಳೆ ವಿಚಾರದ ಅಂತ ಒಂದು ಸ್ಥಳದ ಮಹಿಮೆ ಅಲ್ಲಿದೆ. ಹೌದು ಸರ್. ನೀವು ಒಬ್ರು ಒಂದು ಚಿಕ್ಕ ಗ್ರಾಮದಿಂದ ಬಂದು ಇಂತ ಒಂದು ಅದ್ಭುತ ಸಾಧನೆ ಮಾಡಿದಿರಿ, ಬಹಳ ಸಂತೋಷ ಆಗ್ತದೆ. ಮತ್ತು ಆ ಸ್ಥಳದಿಂದ ಮಹಿಮೆ ಇದೆ ನಿಮ್ಮಲ್ಲಿ, ಅದು ನಿಮ್ಮಲ್ಲಿ ಕಾಂಟ್ರಿಬ್ಯೂಷನ್ ಆಗಿದೆ. ಅದನ್ನ ಒಪ್ತೀನಿ ಸರ್, ನಿಜವಾಗಿ ಕೂಡ. ಮತ್ತು ಪೇರೆಂಟ್ಸ್ ಏನು ತಮ್ಮ ಎಲ್ಲ ಕುಟುಂಬ ಅಲ್ಲೆಲ್ಲ ಫ್ಯಾಮಿಲಿ? ಸರ್, ನಮ್ ಫ್ಯಾಮಿಲಿ ಬೇಸಿಕಲಿ ರೈತಾಪಿ ವರ್ಗದವ್ರೆ. ಅಲ್ಲೇ ಹೊಲ ಮನಿ ಮಾಡ್ಕೋತು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸರ್. ನಾವು ನಮ್ ತಂದೆ ತಾಯಿ ಮತ್ತು ನಮ್ಮ ತಮ್ಮ ಒಬ್ಬದಾರ ಸರ್. ಅವರು ಇಂಡಿಯನ್ ಆರ್ಮಿಯಲ್ಲಿ ಜನರಲ್ ಡ್ಯೂಟಿಯಲ್ಲಿ ಸಿಪಾಯಿ ಆಗಿದ್ದಾರೆ. ಹೌದು ಸರ್. ಮತ್ತೆ ನಮ್ ತಂಗಿ ಬಂದ್ಬಿಟ್ಟು ಅವರು ಕೂಡ ಅಲ್ಲೇ ಊರಲ್ಲಿ ತಮ್ಮ ಡಿಗ್ರಿಗಳನ್ನು ಮುಗಿಸ್ಕೊಂಡು ಈಗಾಗಲೇ ಸರ್ ಮ್ಯಾರಿಡ್ ಮಾಡ್ಕೊಟ್ಟಿದೀವಿ. ಎಲ್ಲ ತಮ್ಮ ಪುರ್ತಕ್ ಸರ್ ಆರಾಮದಾರ ಸರ್. ನಿಮ್ಮ ಭಾಷೆ ನೋಡಿದಾಗ ನಮ್ಗೆ ಏನ್ ಅನ್ಸದ ಅಂದ್ರ ಸರ್, ಯಾಕಂದ್ರೆ ನಮ್ ಭಾಷೆ ಏನಾಗುತ್ತೆ ಸರ್, ನಾವು ಆ ಕಡೆ ನಿಯರ್ ಟು ಮಹಾರಾಷ್ಟ್ರ. ನಿಮ್ಗೆ ಮಹಾರಾಷ್ಟ್ರದ ಶಬ್ದಗಳು ಇದ್ರ ಜೊತೆ ಮಿಕ್ಸ್ ಬರ್ತಾ ಇದೆ. ಹೌದೌದು ಸರ್. ಯಾಕಂದ್ರೆ ಆಂಧ್ರ ಪ್ರದೇಶದ ಶಬ್ದಗಳು ಸಮೀಪ ಬರ್ತದ. ಯಾಕಂದ್ರೆ ಆ ಬಾರ್ಡರ್ ಡಿಸ್ಟ್ರಿಕ್ಟ್ ಅಲ್ಲ. ಹೌದು ಸರ್, ಬೆಳಗಾವಿ ಬಾರ್ಡರ್ ಡಿಸ್ಟ್ರಿಕ್ಟ್ ಇರೋದ್ರಿಂದ ಭಾಷೆ ಮೇಲೆ ನಮ್ಮ ಊರ್ ಹೆಂಗಿದೆ ಗಡಿನಾಡು ಸರ್. ಯಾಕಂದ್ರೆ ನಮ್ ಹೊಲಗಳು ಯಾವ ರೀತಿ ಇದಾವಂದ್ರೆ ಸರ್, ಒಂದ್ ಕಾಲ್ ಕಡೆ ಎತ್ತಿಟ್ಟಿದ್ರೆ ಅದು ಮಹಾರಾಷ್ಟ್ರ, ಅವ್ರ ಈ ಕಡೆ ಒಂದ್ ಕಾಲ್ ಎತ್ತಿಟ್ರೆ ಅದು ಕರ್ನಾಟಕ. ಈ ರೀತಿಯಿಂದ ಭಾಷೆಗಳ ಮಿಶ್ರಣ ಆಗಿದೆ ಸರ್. ಅದಕ್ಕಾಗಿ ನಮ್ ಭಾಷೆಗಳು ಸ್ವಲ್ಪ ಒಂದು ಸಲ ಮರಾಠಿಯನ್ನು ಹೋಲುದು, ಒಂದ್ಸಲ ಕನ್ನಡವನ್ನು ಹೋಲುದು, ಇನ್ನೊಂದು ಭಾಷೆಯನ್ನು ಹೋಲುವಂತ ಪರಿಸ್ಥಿತಿ ಉದ್ಭವ. ಒಳ್ಳೆ ವಿಚಾರ. ಸೊ ಕೃಷಿ ಫ್ಯಾಮಿಲಿ ತಾವೆಲ್ಲ ಬಂದಿದ್ರಿ ಹೇಳಿದ್ರಿ. ಆಮೇಲೆ ಸ್ಕೂಲಿಂಗ್ ತಮ್ದು ಎಜುಕೇಶನ್ ಸ್ಕೂಲ್ ಕಾಲೇಜ್ ಎಲ್ಲ ಹೇಗೆ? ಹಾ ಸರ್, ನಾವು ನಮ್ದು ಬಾಲ್ಯದ ಒಂದು ಶಾಲೆ ಎಲ್ಲಿಪ್ಪ ಅಂತಂದ್ರೆ ಸರ್ ನಮ್ದು ಸರ್ಕಾರಿ ಅದೇ ಊರೇ ಸರ್, ಸರ್ಕಾರ ರಾಮತೀರ್ಥಲ್ಲೇ ಸರ್. ಅಂದ್ರೆ 1ರಿಂದ 8ನೇವರೆಗೆ ಅಲ್ಲಿ ಇದೆ ಸರ್. 1ರಿಂದ 8ನೇ ಕ್ಲಾಸ್. ಹೌದು ಸರ್. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರಾಮತೀರ್ಥ ಅಂತ ಹೇಳಿ ಸರ್, ಅಲ್ಲೇ ಸರ್ಕಾರಿ ಶಾಲೆ ಅಲ್ಲೇ ಮುಗಿಸಿದೆ ಸರ್ 1ರಿಂದ 8ನೇವರೆಗೆ. ಆಮೇಲೆ ಬಂದ್ಬಿಟ್ಟು ಇನ್ನೊಂದು ಪಕ್ಕದ ಊರಲ್ಲಿ ಸರ್, ಅಲ್ಲೇ ಕಕಮರಿ ಅಂತ ಹೇಳಿ. ಗವರ್ಮೆಂಟ್ ಸ್ಕೂಲ್ ನವ್ರ ಮಕ್ಕಳು ಹೇಳಕ್ ಸಾಧ್ಯನೇ ಇಲ್ಲ. ಇಲ್ಲ ಸರ್, ಆದ್ರೆ ನಂಬಲೇಬೇಕಾದ ಮಕ್ಕಳು ಹೇಳಕ್ ಸಾಧ್ಯ ಇಲ್ಲ. ಬಟ್ ಸ್ಟಿಲ್ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಓದ್ಬಿಟ್ಟು ನೀವು ಅಚೀವ್ಮೆಂಟ್ ಮಾಡಿದ್ದು ಸರ್. ನೆಕ್ಸ್ಟ್ ನಾವು 8, 9, 10 ಅಲ್ಲೇ ಸರ್ ಪಕ್ಕದ ಊರು ಕಕಮರಿ ಅಂತ ಹೇಳಿ, ಅಲ್ಲಿ ಶ್ರೀ ಅಮ್ಮಾಜೇಶ್ವರಿ ಪ್ರೌಢಶಾಲೆ ಕಕಮರಿ ಅಂತ ಹೇಳಿ ಅಲ್ಲಿ ನನ್ನ ಒಂದು ಹೈಸ್ಕೂಲ್ ಸ್ಟೇಟ್ ಸಿಲೆಬಸ್ ಸರ್. ಹೈಸ್ಕೂಲ್ ಅಲ್ಲೇ ಮುಗಿಸಿ ಸ್ಟೇಟ್ ಸಿಲೆಬಸ್ ಕನ್ನಡ ಮೀಡಿಯಂ ಒಂದು ಸ್ಕೂಲ್. ಹೌದು ಸರ್, ಕನ್ನಡ ಮೀಡಿಯಂ. ಅಲ್ಲಿ
ಒಂದು ಹ್ಮ್. ಉನ್ನತ ಆ, ಅಂಕಗಳೊಂದಿಗೆ ನಾವು ಅಲ್ಲಿ ಪಾಸ್ ಆದಿವಿ ಸರ್. ಓಕೆ ಅಲ್ಲಿ ಕೂಡ 93.73 ರ್ಯಾಂಕ್ಗಳೊಂದಿಗೆ 93% ಆಯ್ತು. ಸೆಂಟರ್ ಗೆ ಫಸ್ಟ್ ರ್ಯಾಂಕ್ ಬರೋ ಮೂಲಕ ಅಲ್ಲಿ ಅಲ್ಲಿ ಕೂಡ ಒಂದು very ಚಾಪನ್ ಮೂಡಿಸಿದೆ ಸರ್. ವಂಡರ್ಫುಲ್. ಸೊ ಯು ಮೇಡ್ ಅ ಬಿಗಿನಿಂಗ್, Yes, ಅಲ್ಲಿ sir. ಸ್ಟಾರ್ಟ್ ಆಯ್ತು ಹೌದು ಸರ್. ಕರಿಯರ್. ಅದೇ ಮುಂದೆ ಬರ್ತಾ ಸರ್ ನಮಗ ಹ್ಮ್. ಇಟ್ ರ್ಯಾಂಕ್ ಆದ್ರೂ ಕೂಡ ಒಂದು ಏನೋ ಒಂದು ನಮ್ಮನ್ನ ಹಿಂದೆ ಎಳಿತದ ಅಂತ ಹೇಳಿ ಇರ್ತದಲ್ಲ ಸರ್, ಅದು ಮೂಲ ಅದು ಹ್ಮ್. ಆರ್ಥಿಕ ಸ್ಥಿತಿ ಸರ್. ನಮ್ ಪಪ್ಪರ್ ಬಂದ್ಬಿಟ್ಟು ಆ ಆರ್ಟ್ಸ್ ಮಾಡು ಅಥವಾ ಕಾಮರ್ಸ್ ಮಾಡು, ಹೌದೌದು ಅವ್ರು ಈ ಒಂದು ವಿಚಾರದಲ್ಲಿ ಇದ್ರು ಸರ್. ಹೌದು. ಆದ್ರೆ ನಾವು ಎಲ್ಲ ಊರಲ್ಲಿ ನಮ್ಮ ಟೀಚರ್ಗಳು ಆಯ್ತು ಎಲ್ಲಾರು ಏನ್ ಹೇಳ್ತಾ ಇದ್ರು, ಸೈನ್ಸ್ ಮಾಡು ಮುಂದ್ ಸ್ಕೋಪ್ ಬಾಳ ಇದೆ ಅಂತ ಹೇಳಿ ಸೈನ್ಸ್ ಮೇಡಮ್ ನಿಮ್ಗೆ ಅವಕಾಶಗಳು ಹೆಚ್ಚಿಗೆ ಇರ್ತದ, ಹೌದು ಸೈನ್ಸ್ sir. ಮಾಡಂದಿರ್ತಾರೆ. ಅವ್ರು ಒತ್ತಾಯದ ಮೇರೆಗೆ ಇವ್ರು ನಮ್ಮ ಪಪ್ಪರ್ ನಮ್ಮ ಸೈನ್ಸ್ ಮಾಡಿದ್ರು ಸರ್. ಹೌದು. ಎಲ್ಲಿ ನಾವು ನಿಮ್ಮ ತಂದೆಯವರಿಗೆ ಯಾವ ಎಜುಕೇಶನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೆ ಅನುಭವ ಇರೋದಿಲ್ಲ. ಅನುಭವ ಇರೋದಿಲ್ಲ sir. ಅನುಭವ ಇರೋದಿಲ್ಲ. ಅನುಭವ ಯಾರೋ ಪಕ್ಕದ ಮನೆ ಅವ್ರು ಏನ್ ಮಾಡಿದಾರ, ಅನುಭವ ಇದ್ರು ಕೂಡ ಸರ್ ತಮ್ಮ ಆರ್ಥಿಕ ಪರಿಸ್ಥಿತಿ ಅವ್ರು ಹಿಡಿದಿಟ್ಟ ಆರ್ಥಿಕ ಪರಿಸ್ಥಿತಿ ಸೈನ್ಸ್ ಮಾಡಿಬಿಟ್ರೆ ಖರ್ಚು ಬಹಳ ಖರ್ಚು ಬರ್ತದೆ, ಬಾಳ ಬರ್ತದ. ಬಹಳಷ್ಟು ಜನ ಹೇಳಿರ್ತಾರೆ ಅಲ್ಲಿ. ಹೌದೌದು ಸರ್. ಹೀಗಾಗಿ ಅವರು ಯಾವ್ದಾರು ಒಂದು ಆರ್ಟ್ಸ್ ಮಾಡ್ಕೊಂಡ್ಬಿಡಪ್ಪ ಅಂದಿರ್ತಾರೆ. ಹೌದ್ ಸರ್. ಆ ಒಂದು ಕಾರಣದಿಂದ ಏನೋ ಒಂದು ಸಣ್ಣ ಒಂದು ಅಲ್ಲೇ ಕಾಲೇಜ್ ಇದ್ರೊಳಗೆ ನೋಡಿ, ವಿಜಯಪುರದಾಗ ಒಂದು ಕಾಲೇಜ್ ನೋಡಿ ಸರ್, ಅದು ಹೊಸ ವಿಜಯಪುರದಲ್ಲಿ ಕಾಲೇಜ್ PU ಸರ್, ಹೌದಾ? PU ಕಾಲೇಜ್, ಅದು ಶ್ರೀ ಸಂಗಮೇಶ್ವರ PU ಸೈನ್ಸ್ ಕಾಲೇಜ್. ಯಾರಿಗ್ ಗೊತ್ತಿಲ್ಲ, ಹೌದು. ಬಟ್ ಆದ್ರೂ ಸರ್ ಅಲ್ಲಿ ಹೋಗಿ ನಾವು ಸೈನ್ಸ್ ಮಾಡಿದ್ವಿ. PUC ಸೈನ್ಸ್ ಅಲ್ಲಿ ಹಾ, ಮುಗಿಸ್ಕೊಂಡ್ರಿ ಏನೋ ಬಿಜಾಪುರದಲ್ಲಿ. ಒಂದು 10,000 20,000ದೊಳಗೆ ನಾವು ನಮ್ಮ ಸೈನ್ಸ್ 2 ಇಯರ್ ಮುಗಿಸ್ಬಿಟ್ಟಿದ್ವಿ ಸರ್. ಅಲ್ಲೇ ನಿಮ್ಗೆ ನೇರ ಆಗ್ತಿತ್ತು, ಅತನಿಂದ ಬಿಜಾಪುರ ನೇರ ಸರ್. ಅದಕ್ಕಾಗಿ ಸರ್ ಅಲ್ಲಿಯೂ ಕೂಡ ಅದೊಂದು ಸಣ್ಣ ಒಂದು ಬಿಗಿನಿಂಗ್ ಕಾಲೇಜ್ ಇದ್ರು ಕೂಡ ನಮ್ಮದೇ ಆದಂತ ಒಂದು ಸ್ವಂತ ಓದುವುದ್ರ ಮೂಲಕ ಮತ್ತೆ ನಮ್ಮ ಫ್ರೆಂಡ್ಸ್ ನ ಒಂದು ಗೈಡೆನ್ಸ್ ತೊಗೊಳೋದ್ರ ಮೂಲಕ ಅಲ್ಲಿಯೂ ಕೂಡ ಸರ್ ನಮ್ಮ ಒಂದು ಚಾಪನ್ನ 92.67 ವೆರಿ ಗುಡ್ ಅಂಕಗಳನ್ನು ಗಳಿಸೋದ್ರ ಮೂಲಕ PUC ಸೈನ್ಸ್ ಅಲ್ಲಿ PUC science ಅನ್ನು 92% complete ಮಾಡಿದ್ವಿ sir. ಮುಗಿಸ್ಕೊಂಡ್ರಿ ಇಲ್ಲಿ. ಆದ್ರೆ ಸರ್ ಅಲ್ಲಿ ಒಂದು ನಾನು ನಿಜವಾದ ಒಂದು ಈಗ ಹೇಳ್ಬಿಡ್ತೀನಿ ಸರ್. ಮೊದಲಿಗೆ ನಾವು ಸೈನ್ಸ್ ಮಾಡಿದಾಗ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿತ್ತಪ್ಪ ಅಂತಂದ್ರೆ ರೀ, ಏನೋ ನಾವು ಎಲ್ಲಿ ಬಂದಿವಪ್ಪ ಅಂತ ಅನ್ಸ್ಬಿಟ್ಟೆ ಸರ್ ನಾವು ಫಸ್ಟ್ ಇಯರಿಗೆ. ಯಾಕಂದ್ರೆ ನಮಗ ಕನ್ನಡ ಮೀಡಿಯಂ ಹೋದವ್ರ ಸರ್, ಸೈನ್ಸ್ ಒಂದ್ ವರ್ಡ್ ಗೊತ್ತಿಲ್ಲ, ಏನೋ ಒಂದು ಹಿಂದ್ ಕೂತ್ ಇಂಗ್ಲಿಷ್ ಮೀಡಿಯಂ ಆಗ್ತದಲ್ಲ, ಇಂಗ್ಲಿಷ್ ಮೀಡಿಯಂ ಅದಕ್ಕೆ ಸರ್ ಅಲ್ಲಿ ಒಂದು ಪರಿಸ್ಥಿತಿ ನಮ್ಮನ್ನ ಬಹಳ ಹಿಡಿದಿತ್ತು. ಆದ್ರೂ ಕೂಡ ಅದನ್ನ PUC ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಹೋಗಿದ್ರಲ್ಲ, ಬಹಳಷ್ಟು ಜನ ಮಕ್ಕಳಿಗೆ, ಬಹಳ ಜನ ವಿದ್ಯಾರ್ಥಿಗಳಿಗೆ ಅದು ಏನಾಗ್ತದೆ ಅಂದ್ರೆ, ಯಾವ್ದಪ್ಪ ಇಂಗ್ಲಿಷ್ ಮೀಡಿಯಂ ಇದೆ ನಮ್ಗೆ ಬಹಳ ಕಷ್ಟ ಅಂತ ಅನ್ನೋ ಫೀಲಿಂಗ್ ಹೌದು ಸರ್ ಅಲ್ಲಿ ಬರ್ತದೆ. ಆದ್ರೂ ಕೂಡ ಸರ್ ಎಲ್ಲಾ ಇಂಗ್ಲಿಷ್ ಮೀಡಿಯಂದವ್ರಕ್ಕಿಂತಲೂ ನಾವು ಹೈ ಸ್ಕೋರ್ ಮಾಡಿ ತೋರಿಸಿವಿ ಸರ್. ಅದೊಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ ಯಾಕಂದ್ರೆ ನೋಡ್ರಿ, ಬಹಳಷ್ಟು ಜನ ಇಂಗ್ಲಿಷ್ ಮಾಧ್ಯಮದಿಂದ ಬಂದ್ಬಿಟ್ಟು ಅವ್ರ ಜೊತೆ ಕನ್ನಡ ಮಾಧ್ಯಮದಲ್ಲಿ ನೀವು ಹೋಗ್ಬಿಟ್ಟು ನೀವು ಒಳ್ಳೆ ಪರ್ಸೆಂಟೇಜ್ ಅವ್ರಿಗಿಂತ ಹೆಚ್ಚಿಗೆ ಮಾಡಿ ತೋರಿಸಿದ್ರಿ. ಹೌದು ಸರ್. PU ದಲ್ಲೂ ಸಹಿತ ಒಳ್ಳೆ ಸ್ಕೋರ್, PU ದಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡಿದ್ವಿ ಸರ್. ಅದಾದ ನಂತರ ಅಲ್ಲಿಯೂ ಕೂಡ ಒಂದು ಡಿಗ್ರಿ ಸ್ಟಾರ್ಟ್ ಆಯ್ತು ಸರ್. ಮುಂದೆ ಯಾವ ಡಿಗ್ರಿ ಮಾಡಿದ್ರೆ ಒಳ್ಳೇದು, ಹೌದು ಅಲ್ಲಿಯೂ ಕೂಡ ಯಾವ ಫೀಲ್ಡ್, ಮೆಡಿಕಲ್ ಹೋಗ್ಬೇಕು, ಅಗ್ರಿಕಲ್ಚರ್ ಹೋಗ್ಬೇಕು, ಅವಾಗ ಕೂಡ ನಮಗೆ ದಿಗಿಲ್ ಹಿಡಿತು ಸರ್. ಆ ಸಂದರ್ಭದಲ್ಲಿ ನಿಮ್ಮಂತ ಮಹಾನುಭಾವಿಗಳ ಒಂದು ಭೇಟಿ ಆದಿ ಸರ್. ಯಾವ್ದು ಈ ಮೂಮೆಂಟ್ ಅಲ್ಲಿ, ಈ ಒಂದು ಜಗತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವ್ದು ಹೆಲ್ಪ್ ಆಗುತ್ತ ಹಂಗಿಂಗೆಲ್ಲ ಡಿಸ್ಕಸ್ ಮಾಡಿ, ಯಾವ್ದು ಡಿಗ್ರಿ ಮಾಡಿದ್ರೆ ಮುಂದೆ ಹೆಲ್ಪ್ ಆಗ್ತದೆ, ಯಾವ ಇದು ಹೆಲ್ಪ್ ಆಗ್ತದೆ, ಚೀಪ್ ಅಂಡ್ ಬೆಸ್ಟ್ ಡಿಗ್ರಿ ಅಂತ ಹೇಳಿ ನಮ್ಗೆ ರೆಕಮೆಂಡ್ ಮಾಡಿದ್ದು BSc ಅಗ್ರಿಕಲ್ಚರ್ ಸರ್. ಹೌದನ್ರಿ, ಅಗ್ರಿಕಲ್ಚರ್ ಡಿಗ್ರಿ. ಅದಕ್ಕಾಗಿ ಸರ್ ಅದನ್ನ ಆಮೇಲೆ ನೀವು ಕೃಷಿ ಕುಟುಂಬದಿಂದ ಬಂದಂತ ವಿದ್ಯಾರ್ಥಿ ಆಗಿದ್ರಿಂದ ಅದು ನಿಮ್ಗೆ ಹೆಲ್ಪ್ ಆಗ್ಬಹುದೇನೋ. ಮತ್ತು ಬಹಳಷ್ಟು ಫೀಸ್ನು ಸಹಿತ ಕಡಿಮೆ ಇರ್ತದೆ. ಹೌದು ಸರ್. ಆದ್ರೆ ಕಾಂಪಿಟೇಷನ್ ಮಾತ್ರ ಬಹಳಷ್ಟು ಇದೆ, ಹೆವಿ ಕಾಂಪಿಟೇಷನ್, ಅಷ್ಟು ಸರಳ ಇಲ್ಲ. BSc ಅಗ್ರಿ ಸೀಟ್ಸ್ ಅಲ್ಲಿಯೂ ಕೂಡ ಕೆಸೆಟ್ ರ್ಯಾಂಕ್ ಅಲ್ಲಿ ಸರ್ 4000 ರ್ಯಾಂಕ್ ಮೂಲಕ ಒಳಗಡೆ ಓದಿವಿ ಸರ್. ಕಾಲೇಜು ಕೂಡ ಕೃಷಿ ವಿಶ್ವವಿದ್ಯಾಲಯ ಸರ್. ನಮ್ಮ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲೇ ಸರ್ ನಾವು ಮುಗಿಸಿರೋದು. ಧಾರವಾಡದಲ್ಲಿ ನಮ್ಮ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಸರ್. ವೆರಿ ಗುಡ್. ಅಲ್ಲಿಯೂ ಕೂಡ ಒಂದು ಎಲ್ಲ ನಮ್ಮ ಟೀಚರ್ಗಳು ಚಲೋ ಚಲೋ ಸಿಕ್ರು ಸರ್, ಫ್ರೆಂಡ್ಸ್ ಬಾರಿ ಸಿಕ್ರು. ಅದಕ್ಕಾಗಿ ನಾವು ಅಲ್ಲಿಯೂ ಕೂಡ ಒಂದು ಒಳ್ಳೆ ರ್ಯಾಂಕ್ ನೊಂದಿಗೆ ಅಲ್ಲಿಯೂ ಕೂಡ 92.51 ಅಂದ್ರೆ 9.2 CGP ಮಾಡ್ಕೊಂಡು ಅಲ್ಲಿಯೂ ಕೂಡ ಉನ್ನತ ರ್ಯಾಂಕ್ ನಲ್ಲಿ 4 ವರ್ಷ ನೀವು ಅಗ್ರಿಕಲ್ಚರ್ ಕಾಲೇಜ್ ನಲ್ಲಿ ಮುಗಿಸ್ಕೊಂಡ್ರಿ, ಕೋರ್ಸ್ ಮುಗಿಸ್ಕೊಂಡ್ರಿ. ಎಷ್ಟು ಪರ್ಸೆಂಟೇಜ್ ತಾವು ಇದು ಮಾಡ್ಕೊಂಡ್ರಿ? 9.2 ಸರ್. ಅಂದ್ರೆ ಅದು CGP ಅಲ್ಲಿ ಹೇಳ್ತಾರೆ ಸರ್, 10ಕ್ಕೆ 9.2 ಹಿಂಗೆ 10ಕ್ಕೆ 9 ಪರ್ಸೆಂಟೇಜ್ ಹೇಳೋದಾದ್ರೆ 92.51. ವೆರಿ ಗುಡ್. ಸೊ ಒಟ್ಟಾರೆ BSc ಅಗ್ರಿಕಲ್ಚರ್ ಮಾಡ್ಕೊಂಡ್ರಿ, ಅಲ್ಲಿ ಬಹಳ ಒಂದು ಒಳ್ಳೆ ಅನುಭವ ಆಗ್ತದ ನಿಜವಾಗಿ. ಕೃಷಿ ಏನೊಂದು ಕೋರ್ಸ್ ಇದೆ, ಯಾಕಂದ್ರೆ ನೀವು ಕೃಷಿ ಕುಟುಂಬದಿಂದ ಬಂದಂತ ಒಬ್ಬ ವಿದ್ಯಾರ್ಥಿ ಆಗಿ ಅಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಮಾಡೋದ್ರಿಂದ ಏನೋ ಬದುಕಿಗೆ ಹೆಲ್ಪ್ ಆಯ್ತು, ಮತ್ತೆ ನಿಮ್ಗೆ ಬಹಳ ಸರಳ ಆಯ್ತು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದು ರಿಲೇಟೆಡ್ ಫೀಲ್ಡ್ ಅಲ್ಲ ಸರ್. ನಾವು ನಿಜವಾಗಿ ಸರ್ 10ನೇವರೆಗೆ ನಾವು ಇಂಗ್ಲಿಷ್ ಮೀಡಿಯಂ ಬಂದಂತ ವಿದ್ಯಾರ್ಥಿಗಳಿಗಿಂತ ಡಿಫ್ರೆಂಟ್ ಆಗಿರುತ್ತೆ, ನಿಜವಾಗಿ ಡಿಫ್ರೆಂಟ್ ಆಗಿದೆ. ಯಾಕೆ ಗೊತ್ತಾ, ಈಗ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಇತ್ತು ಸರ್. ಮತ್ತೆ ಮೋರ್ ಪ್ರಾಕ್ಟಿಕಲ್ ನಾಲೆಜ್. ಹೌದೌದು ಸರ್. ಅದಕ್ಕಾಗಿ ಯು ಆರ್ ಮೋರ್ ನಿಯರ್ ಟು ದ ನೇಚರ್, ಯು ಆರ್ ಮೋರ್ ನಿಯರ್ ಟು ದ ಫಾರ್ಮರ್. ಓಕೆ, ಇಟ್ಸ್ ಗುಡ್. 4 ಕೋರ್ಸ್ ನೀವು BSc ಅಗ್ರಿ ಮಾಡ್ಕೊಂಡ್ರಿ, ಒಳ್ಳೆ ವಿಚಾರ. ಇಲ್ಲ ಅದು ಕರ್ನಾಟಕದಲ್ಲಿನ ಪಾಪ್ಯುಲರ್ ಯೂನಿವರ್ಸಿಟಿ. ಅಲ್ಲಿ ಯೂನಿವರ್ಸಿಟಿ ಒಳಗೆ ಸೀಟ್ ಸಿಗ್ಬೇಕಂದ್ರೆ ಸರ್ ಅದು ಪುಣ್ಯ ಮಾಡಿರ್ಬೇಕು ಸರ್. ಯಾಕಂದ್ರೆ ಎಲ್ಲಾರು ಉನ್ನತವಾದಂತ ವಿಶ್ವವಿದ್ಯಾಲಯ ಆಲ್ವೇಸ್ ನೀವು ಕೃಷಿ ಮೇಳದಾಗ ಬಂದಂತ ರಾಜ್ಯಾದ್ಯಂತ ಇವತ್ತು ಕೃಷಿ ಮೇಳ
ಹೈಯೆಸ್ಟ್ ಜನಸಂಖ್ಯೆ ಕೊಡುದು ಅಂದ್ರೆ ನಮ್ ಧಾರವಾಡ ಯೂನಿವರ್ಸಿಟಿ. ಧಾರವಾಡ ಯೂನಿವರ್ಸಿಟಿ ಸರ್. ಹೌದಲ್ಲ? ಸೊ ಬಹಳ ಜನ ನೋಡಿರ್ತಾರೆ. ಹೌದು ಸರ್. ಬಹಳ ಇನ್ಸ್ಪೈರ್ ಆಗುವಂತ ಒಂದು ಪ್ಲೇಸ್ ಅದು. ಪ್ಲೇಸ್ ಸರ್. ನಿಜವಾಗಿಯೂ ಅಲ್ಲಿ ಹೋದ್ರೆ ಸರ್ ನಾವ್ ಯಾವ್ದೋ ಒಂದು ದೇವಾಲಯದಲ್ಲಿ ಹೋದಂಗ ಸರ್. ನಾವ್ ಏನಾದ್ರೂ ಅದನ್ನ ಮರಿಲಕ್ಕಾದ್ರೂ ಆಗಲ್ಲ ಸರ್. ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಅಂದ್ರೆ ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಲ್ಲಿ ನೋಡ್ಬೇಕು ಅದನ್ನ. ನೋಡ್ಬೇಕು ಹಂಗಿದೆ. ಹಂಗಿದೆ ಸರ್. ಓಕೆ. ವಾತಾವರಣ ಕೂಡ ಹಾಗಿದೆ. ನನಗೂ ಹಾಗೆ, ನಾನು ಅಷ್ಟ ಖುಷಿ ಪಡ್ತೇನೆ. ಯಾಕಂದ್ರೆ ನಾನು ಒಂದು ಕೃಷಿ ಕುಟುಂಬದ ಬಂದಂತ ವಿದ್ಯಾರ್ಥಿ. ನಾನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ದರಮಟ್ಟಿನ ಅಂತ ಒಂದು ಗ್ರಾಮ. ಐ ಆಮ್ ಆಲ್ಸೋ ಐ ಬಿಲಾಂಗ್ ಟು ಅಗ್ರಿಕಲ್ಚರ್ ಫ್ಯಾಮಿಲಿ ಅಲ್ಲ. ಹೀಗಾಗಿ ಐ ಆಮ್ ವೆರಿ ಫಾಂಡ್ ಆಫ್ ಅಗ್ರಿ ಯೂನಿವರ್ಸಿಟಿ. ಬಹಳ ಖುಷಿ ಆಗ್ತದೆ. ಸೊ ತಾವು BSc ಅಗ್ರಿಯಲ್ಲಿ ಮಾಡ್ಕೊಂಡ್ರಿ. ಅದ್ರ ನಂತರ ತಾವು ಏನು BSc ಅಗ್ರಿ ಮಾಡುವಾಗ ತಮಗೇನು ವಿಚಾರಗಳು ಬಂತು, ಅಥವಾ ವಾಟ್ ನೆಕ್ಸ್ಟ್ ಆಫ್ಟರ್ BSc ಅಗ್ರಿ ಮಾಡ್ಕೊಂಡು ಏನ್ ಮಾಡ್ಬೇಕು ಅನ್ನೋ ವಿಚಾರ? ಮೊದಲಿಗೆ ನಾವು ಸರ್ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು ಇಲ್ಲಿ. ನನ್ ಏನ್ ಎಜುಕೇಶನ್, ರಿಯಲ್ ಎಜುಕೇಶನ್ ಏನ್ ಸ್ಟಾರ್ಟ್ ಆಯ್ತಲ್ಲ ಸರ್ 10ನೇ ನಂತರ, ಹೌದು, ನಾವೊಂದು ಡಿಸೈಡ್ ನಮ್ ತಲೆಯಲ್ಲಿ ಇತ್ತು ಸರ್, ಏನೇ ಮಾಡ್ಲಿ ಒಟ್ಟು ಒಂದು ಗವರ್ನಮೆಂಟ್ ಜಾಬ್ ಹಿಡಿಬೇಕು. ಯಾವ್ದು? ಓಕೆ. ಯಾಕಪ್ಪ ಅಂತಂದ್ರೆ ಸರ್ ಒಂದ್ ಅದ್ರ ಹಿಂದೆ ಕಿಚ್ಚಿತ್ತು ಸರ್. ಹೌದು ಹೌದು. ಆ ಕಿಚ್ಚನ್ನ ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ. ಯಾಕಂದ್ರೆ ನಮ್ ಪಪ್ಪಾರು ಕೂಡ ಸರ್ PUC ವರೆಗೆ ಓದಿದಾರೆ ಸರ್. PUC ವರೆಗೆ ಓದಿದಾರೆ. ಆದ್ರೆ ಮುಂದೆ ಅವಾಗ TCH ಅನ್ನುವಂತ ಒಂದು ಕೋರ್ಸ್ ಇತ್ತು ಸರ್. ಹೌದು, TCH ಕೋರ್ಸ್. ಟೀಚರ್ ಆಗ್ಬೇಕಂದ್ರೆ TCH ಅನ್ನುವಂತ ಕೋರ್ಸ್ ಇತ್ತು ಸರ್. ಓಕೆ. ಆ TCH ಕೋರ್ಸ್ ಮಾಡ್ಲಕ್ಕ ನಮ್ ಪಪ್ಪಾರಿಗೆ ಸರ್ 1500 ರೂಪಾಯಿ ಮಾತ್ರ ಕೊರತೆ ಬಿತ್ತು. ಅಟ್ಟ ತುಂಬಿದ್ರ ಅದು ಸೀಟ್ ಸಿಕ್ತಿತ್ತಂತ. ಅವ್ರು ಟೀಚರ್ ಆಗಿ ಹೋಗ್ಬಿಡ್ತಿದ್ರು. ಹೌದು ಸರ್. ಇನ್ಕ ಟೀಚರ್ ಆಗಿ ಅವ್ರ ಲೆವೆಲ್ ಅಲ್ಲಿ ಇದ್ದವ್ರು, ನಮ್ಮ ಒಂದು ಏನೋ ನಮ್ ರಿಲೇಟಿವ್ ಒಳಗೆ ಇದ್ದವ್ರು, ಸಂಗಪ್ಪ ಹುಗಾರ್ ಸರ್ ಅಂತ ಸರ್. ಅವ್ರಿಬ್ರು ಕ್ಲಾಸ್ಮೇಟ್ ಸರ್. ಆದ್ರೂ ಕೂಡ ಅವ್ರು ಇವತ್ತು DDPI ಲೆವೆಲ್ ಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅದಾರ ಸರ್. ಇಬ್ರು ಕ್ಲಾಸ್ಮೇಟ್ ಸರ್. ಆದ್ರೂ ಅವರು ಆ ಲೆವೆಲ್ ಬರ್ತದ್ರು. ಆದ್ರೆ ನಮ್ಮ ಅಪ್ಪರಿಗೆ ಒಂದ್ ಏನಿತ್ತು ಸರ್, ನಾನ್ ಮಾಡ್ಲಕ್ ಆಗದೆ ನನ್ ಮಗ ಮಾಡ್ಲಿ, ನಾವು ರೊಕ್ಕದಗೋಸ್ಕರ ಹಿಂದುಳಿದಿವಿ. ಬಟ್ ನೀವ್ ಯಾವ್ದೇ ಒಂದು ಆ ಒಂದು ರೊಕ್ಕ ಇಲ್ಲ ಅಂತ ಹೇಳಿ ನೀವು ಹಿಂದುಳಿಬೇಡ್ರಿ. ನೀವ್ ಏನ ಮಾಡ್ರಿ, ಒಂದು ಗೌರ್ಮೆಂಟ್ ಜಾಬ್ ಹಿಡಿದು ತೋರ್ಸ್ಬೇಕು ಅಂತ ಅವ್ರಲ್ಲಿ ಒಂದು ನಮಗೊಂದು ಮೊದಲಿಗೆನ ಅದನ್ನ ಹುಟ್ಟಾಕ್ಬಿಟ್ಟಿದ್ರು. ನನ್ನ ಹತ್ರ ಅಮೌಂಟ್ ಇದ್ರಿಲ್ಲ, ಇಲ್ಲ ನಾನು ಗೌರ್ಮೆಂಟ್ ಸರ್ವೆಂಟ್ ಆಗಿ ನಾನು ಚಲೋ ಪೋಸ್ಟ್ ಆಗಿರ್ತಿದ್ದೆ, ನಾನು ಮಾಡಕ್ ಆಗ್ಲಿಲ್ಲ. ಅದನ್ನ ನೀವು ಅವ್ರಿಗೆ ಮಾಡುವಂತ ಅವಕಾಶ ಇದೆ ಅಂತ ಹೇಳಿ ನಿಮಗೆ ಪುಷ್ಪ ಮೇಲೆ ಹೇಳೋದ್ರಿಂದ ನಿಮ್ಮಲ್ಲಿ ಅದು ಪ್ರಭಾವ ಬೀರುತ್ತೆ ಸರ್. ಅದಕ್ಕಾಗಿ ನಾವು ಅದೊಂದು ತಲೆಯಲ್ಲಿ ಇತ್ತು ಸರ್. ಅದಕ್ಕಾಗಿ ನಾವು PUC ಸೈನ್ಸ್ ಮಾಡಿದ್ರು ಕೂಡ ನಾನ್ ಪರ್ಸೆಂಟೇಜ್ ಮಾಡ್ಬೇಕಂತ ಬಹಳ ಹಪಾಪಿ ಇತ್ತು. ಯಾಕಂದ್ರೆ ಸರ್ ಅವಾಗ ವಿಲೇಜ್ ಅಕೌಂಟೆಂಟ್ ಏನ್ ಈಗ ಕರೆದಿದ್ರಲ್ಲ ಸರ್, ವಿಲೇಜ್ ಅಕೌಂಟೆಂಟ್ ನಾನ್ ಜಾಯ್ನ್ ಆಗ್ಬೇಕು, ಬೇಗ ನೌಕರಿ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಾಳ ಇತ್ತು ಸರ್. ಆದ್ರೆ ಅವತ್ತು ಇಡೀ ಒಂದು 10-20 ಡಿಸ್ಟ್ರಿಕ್ಟ್ ನಾನು ವಿಲೇಜ್ ಅಕೌಂಟ್ ಅಪ್ಲೈ ಮಾಡಿದ್ರು ಕೂಡ ಒಂದು ಜಾಗದಲ್ಲಿ ಇಲ್ಲಿ ಆಗ್ಲಿಲ್ಲ ಸರ್. 92.67% ಮಾಡಿದ್ರು ಕೂಡ. ಆದ್ರೆ ಇವತ್ತು ನನಗೆ ಹೆಮ್ಮೆ ಅನ್ಸುತ್ತೆ ಸರ್, ಇವತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರೋದು ಇವತ್ತು ಬೆಳಗಾವಿ ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್ ಆಗಿದೆ ಸರ್. ಅದಕ್ಕೆ ನನಗೆ ಒಂದು ಖುಷಿ ಅನ್ಸುತ್ತೆ ಸರ್. ನೋಡ್ರಿ. ಹೌದು ಸರ್. ಸೊ ಅದು VAO ದಲ್ಲಿ ವಿಲೇಜ್ ಇದಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅದು ಎಕ್ಸಾಮ್ ಅಟೆಂಡ್ ಮಾಡಿದ್ರಿ? ಅಟೆಂಡ್ ಮಾಡಿದ್ದೀನಿ ಸರ್. ಅದು ಫಸ್ಟ್ ರ್ಯಾಂಕ್ ಇದೆ ಸರ್. ಅದು ಆಲ್ಮೋಸ್ಟ್ ಸ್ಟೇಟ್ ಫಸ್ಟ್. ಇದು ನಮ್ದು ಇದಕ್ಕೆ ಫಸ್ಟ್ ರ್ಯಾಂಕ್ ಅಲ್ಲ? ಫಸ್ಟ್ ರ್ಯಾಂಕ್ ಇದೆ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್. ಗುಡ್. ಅದಕ್ಕೆ ಸರ್ ನಾವು ಇನ್ನೂ ಡಿಗ್ರಿಯಲ್ಲಿ ಇರ್ತೇನೆ ಒಂದು ಡಿಸೈಡ್ ಇತ್ತ ಸರ್ ಮೈಂಡ್, ಏನೇ ಆಗ್ಲಿ ಎಂತ ಆಗ್ಲಿ ಈಗ ಇಲ್ಲಿವರೆಗೆ ನಾವು PUC ಮೇಗಿನ ಜಾಬ್ ಗಾಗಿ ಆಸೆ ಪಟ್ಟಿದ್ದೀವಿ. ಬಟ್ ಇನ್ನ ಒಂದು ಡಿಗ್ರಿ ಮೇಲಿನ ಜಾಬ್ ಮಾಡ್ಬೇಕಂತ ಕ್ಲಿಯರ್ ಇದೀವಿ ಸರ್. ಅದಕ್ಕಾಗಿ ನಾವು ಯಾವ್ದೇ ಒಂದು ಪೋಸ್ಟ್ ಗ್ರಾಜುಯೇಟ್ ಹೋಗ್ಲಿಲ್ಲ, ಅಥವಾ ಯಾವ್ದೋ ಒಂದು ಬೇರೆ MBA ಅಥವಾ ಯಾವ್ದು PG ಮಾಡ್ಲಿಕ್ಕೆ ನಿಮ್ಗೆ ಆಸಕ್ತಿ ಇರಲಿಲ್ಲ. ಯಾಕಂದ್ರೆ ಆದಷ್ಟು ಮೈಂಡ್ ಕ್ಲಿಯರ್ ಇತ್ತು ಸರ್. ಏನೇ ಮಾಡ್ಲಿ ಗವರ್ನಮೆಂಟ್ ಜಾಬ್ ಹಿಡಿಬೇಕು. ಸೊ ಕ್ಲಾರಿಟಿ ಇತ್ತು ಸರ್. ಯಾವ್ದೇ ಗವರ್ನಮೆಂಟ್ ಜಾಬ್ ಹೋಗಂದ್ರೆ ಎನಿ ಡಿಗ್ರಿ ಇದಲ್ಲ. ಹೌದು ಸರ್. ಎಲಿಜಿಬಿಲಿಟಿ ಅದಕ್ಕೆ ಸರ್ ಮತ್ತೆ ಇನ್ನೊಂದು ನಮಗೆ ಏನು ನಮ್ಮ ಅಗ್ರಿಕಲ್ಚರ್ ವಾತಾವರಣ ಹೆಂಗಿದೆ ಸರ್ ಅಂದ್ರೆ BSc ಅಗ್ರಿಕಲ್ಚರ್ ಅಲ್ಲಿ ಟೀಚರ್ ಬಹಳ ಕೋಆಪರೇಟಿವ್ ಸರ್. ಅವರೇ ನಮಗೆ ಹೆಲ್ಪ್ ಮಾಡ್ತಿದ್ರು. ಯಾವ ರೀತಿ ನೀವು ಮುಂದೆ ಏನ್ ಅಪಾರ್ಚುನಿಟಿ ಇದೆ, ಯಾವ್ಯಾವ ಎಕ್ಸಾಮ್ ಅದಾವು, ಎಲ್ಲಾರು ನಿಜವಾಗಿಯೂ ಸರ್ ನಮ್ಮಲ್ಲಿ 3-4 ಜನ ಟೀಚರ್ ನಮಗ್ ಗೈಡ್ ಮಾಡಿದವ್ರು. IRS ಈ ರೀತಿ ಪೋಸ್ಟ್ ಮಾಡಿ ಬಿಟ್ಟು ಬಂದವ್ರು ಎಷ್ಟೋ ಅಗ್ರಿಕಲ್ಚರ್ ಆಫೀಸರ್, KS, ಅಶ್ವಿನಿ ಮೇಡಮ್ ಅಂತ ಹೇಳಿ ನಮ್ಮ ಮೈಕ್ರೋಬಯಾಲಜಿ ಟೀಚರ್ ಸರ್. ಅವ್ರು ಮೊನ್ನೆ ನಮ್ ಜೂನಿಯರ್ ಕೂಡ ಒಬ್ರು ಸೌಭಾಗ್ಯ ಬೀಳ್ಗಿ ಮಠ ಅಂತ ಹೇಳಿ IPS ಆದ್ರು ಸರ್. ಅವ್ರಿಗೆ ಗೈಡೆನ್ಸ್ ಮಾಡಿದಂತವ್ರು ಅಳಗುಂಡಿಗೆ ಸರ್ ನಂತವ್ರು. ಅವ್ರೆಲ್ಲಾ ನಮಗ್ ಏನ್ ಸರ್ ಒಂದು ಅವಾಗೆ ನಮ್ಗೆ ಚಿಗುರು ಅವ್ರ ಮೇಲಿನ ಮೇಲೆ ಅಂತವ್ರ ಜೊತೆ ಸಂಪರ್ಕ ಇರೋದ್ರಿಂದ ನಿಮ್ಗೊಂದು ಹೌದಪ್ಪ ನಾನು ಏನಾದ್ರು ಒಂದಿಲ್ಲ ಒಂದು ಮಾಡ್ಬೇಕು ಅಂತ ಹೇಳಿ, ಅಚೀವ್ ಮಾಡ್ಬೇಕಂತ ಹೇಳಿ ಬಾಳ ಇತ್ತು ಸರ್. ಅದ್ರ ಜೊತೆಗೆ ನಮ್ ಸೀನಿಯರ್ಸ್ ಬಾಳ ಕೋಆಪರೇಟಿವ್ ಇದೆ ಸರ್. ಸೀನಿಯರ್ಸ್ ನಮ್ ಲಕ್ಕಪ್ಪ ಹನುಮನ್ ಸರ್, ಅವ್ರ IRS ಇದ್ದಾರೆ ಸರ್. ಅಲ್ಲೇ ಓದಿದ್ದಾರೆ ಸರ್. ಅವರು ಕೂಡ ನಮ್ಮ ಕಾಲೇಜ್ ಅಲ್ಯೂಮಿನಿ. ಹೌದಲ್ಲ? ಹಾ ಸರ್. ಅವರು ಕ್ಲಾಸಿಕ್ ಮತ್ ಸಂಸ್ಥೆ ಇದಲ್ಲ, ಅವರು ಇಲ್ಲೇ ಓದಿದ್ದಾರೆ. ಮತ್ತೆ ಅವರು ಅಗ್ರಿಕಲ್ಚರ್ ಫ್ಯಾಮಿಲಿ ಬಂದಂತವ್ರನ್ನೇ. ಓಕೆ ಸರ್. ಅದಕ್ಕಾಗಿ ಸರ್ ನಮಗೆ ಏನಾಗಿತ್ತು, ಎಲ್ಲರ ಒಂದು ಈ ಸಂಪರ್ಕ ಯಾವ ರೀತಿ ನಮ್ಮನ್ನ ಕ್ರಿಯೇಟ್ ಮಾಡ್ಬಿಟ್ಟಿತ್ತು ಅಂದ್ರೆ ಸರ್ ಆಲ್ರೆಡಿ ರೆಡಿ ಇದ್ದಂಗ ಸರ್. ನಾವು ಇನ್ನೇನು ಡಿಗ್ರಿ ಬಿಟ್ಟು ಹೊರಗಡೆ ಬಿದ್ರೆ ಇನ್ನು ಕಾಂಪಿಟೇಟಿವ್ ಫೀಲ್ಡ್ ಗೆ ಎಂಟ್ರಿ ಕೊಡ್ಬೇಕಂತ ಹೇಳಿ ರೆಡಿ ಆದಂತವ್ರು ಸರ್ ನಾವು. ಬಟ್ ನಿಮ್ದು ಥಾಟ್ಸ್ ಎಲ್ಲ ಫುಲ್ ಕ್ಲಿಯರ್ ಇತ್ತು. PG ಮಾಡೋದು ಬೇಡ, ನಾನು ಕಾಂಪಿಟೇಟಿವ್ ಸ್ಟಾರ್ಟ್ ಮಾಡೋಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋಣ ಅನ್ನೋಂತ ವಿಚಾರ.
ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಯಾವಾಗ ಡಿಗ್ರಿ ಮುಗಿಸೋಣ ಸರ್ ಡಿಗ್ರಿ ನಮ್ದು 2021 ಸೆಪ್ಟೆಂಬರ್ ಅಲ್ಲಿ ಮುಗಿತು ಸರ್. ಓಕೆ. ಅದೇ ಸೆಪ್ಟೆಂಬರ್ ಇಲ್ಲಿ ಅಲ್ಲೇನ್ ನಾವು ಧಾರವಾಡ ನಮ್ಮ ಅಗ್ರಿ ಕಾಲೇಜದಿಂದ ಹೊರಗಡೆ ಬಿದ್ದೀವಿ ಸರ್, ಇಲ್ಲಿ ಸಪ್ತಾಪುರಕ್ಕೆ ಕಾಲಿಟ್ಟಿವಿ ಸರ್. ಆ ಒಂದು ಸೆಪ್ಟೆಂಬರ್ 2021 ಜುಲೈ ತನಕ ಒಂದ್ ವರ್ಷದವರೆಗೆ ಓದಿವಿ ಸರ್ ಮಿನಿಮಮ್. ಅವಾಗ ಕೊರೋನಾ ಇತ್ತು, ಕರೋನಾ ಇತ್ತು ಸರ್, ಆದ್ರೂ ನಾವು ಊರಿಗೆ ಹೋಗಿಲ್ಲ ಸರ್. ಹೌದಾ? ನನ್ನ ಫ್ರೆಂಡ್ ಹನುಮಂತ್ ಸಿಂಗಾಡಿ ಅಂತ ಹೇಳಿ ನಾನು ಮತ್ತು ಅವನು ಇಬ್ಬರು ಕೂಡ ಸರ್ ಇಲ್ಲೇ ಧಾರವಾಡದಲ್ಲೇ ಒಂದು ರೂಮ್ ಮಾಡ್ಕೊಂಡು ಏನೇನೋ ಸಿಕ್ಕದಂತ ಊಟ ತಿಂದು ಆದ್ರೂ ಊರಿಗೆ ಹೋಗ್ಲಿಲ್ಲ ಸರ್. ಆ ಒಂದು ಬಾಳ ಯೂಸ್ ಮಾಡ್ಕೊಂಡಿವಿ ಸರ್. ಅದೇ ನಮಗ್ ಬೇಸ್ ಸರ್. ಹೌದಲ್ಲ? ಹೌದ್ ಸರ್. ಎಷ್ಟೋ ಯೂಟ್ಯೂಬ್ ಅಲ್ಲಿ ಅವಾಗ ಕ್ಲಾಸ್ ಬರ್ಲಾಕತ್ತೂರಿ ಸರ್. ಹೌದ್ ಸರ್. ಆ ಫೀಲ್ಡ್ ಡಿಜಿಟಲ್ ಯುಗ ಹೊರಗಡೆ ಎಲ್ಲ ತೋರಿಸ್ಪಟ್ಟಿ ಸರ್. ಅವತ್ ಕ್ಲಾಸ್ ಕೇಳೋದಾಗ್ಲಿ, ನಾವೇ ಏನೋ ನೋಟ್ಸ್ ರೆಡಿ ಮಾಡೋದಾಗ್ಲಿ, ಅವಾಗ ರೆಡಿ ಆಗ್ಲಕ್ ಸ್ಟಾರ್ಟ್ ಮಾಡ್ಬಿಟ್ಟಿವಿ ಸರ್ ನಾವು. ವಂಡರ್ಫುಲ್. ಮತ್ತೇನಾದ್ ಗೊತ್ತು ನೋಡ್ರಿ, ಅವಾಗ ನೀವು ಏನಪ್ಪಾ ಕೊರೋನಾ ಬಂದದ, ಆರಾಮ ಹಳ್ಳಿಯಲ್ಲಿ ಊರಾಗ ಹೋಗಿರೋಣ ಅಂದ್ಕೊಂಡ ನೀವು ಇದ್ ಮಾಡ್ಲಿಲ್ಲ. ಬಟ್ ನೀವು ಇಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ ಸರ್. ಎಲ್ಲರೂ ಊರಿಗೆ ಹೋದ್ರ ಸರ್, ಬಟ್ ಆದ್ರೂ ಇಲ್ಲೇ ಕಣ್ಣು ಮುಚ್ಚಿ ಏನೋ ಅಂತಾರೆ, ಕಣ್ಣು ಮರೆಯಲ್ಲಿ ಎಲೆ ಮರೆ ಕಾಯಿ ಅಂತೆ ಸರ್, ಸ್ಟಾರ್ಟ್ ಮಾಡಿದ್ವಿ ಸರ್. ವೆರಿ ಗುಡ್. ಅದೇ ಬಾಳ ಹೆಲ್ಪ್ ಆಯ್ತು ಸರ್. ಅದಕ್ಕಾಗಿ ಹಂಗ ಮುಂದ್ ಬರ್ತಾ ಒಂದ್ ವರ್ಷ ಓದಿವಿ ಸರ್. ನೆಕ್ಸ್ಟ್ ಕೊರೋನಾ ಎಲ್ಲ ಆಲ್ಮೋಸ್ಟ್ ನಿಲ್ ಆದ ನಂತರ ಸರ್ ಫಸ್ಟ್ ಗೆ ನಾನು ಅಟೆಂಪ್ಟ್ ಕೊಟ್ಟದ್ ಸರ್ ನಂದು KPTCL ಸರ್. KPTCL ಜೂನಿಯರ್ ಅಸಿಸ್ಟೆಂಟ್ ಕರ್ದದ್ ಸರ್. ಹಾ ಸರ್, ಫಸ್ಟ್ ಗೆ ನಾನು ಅಟೆಂಪ್ಟ್ ಕೊಟ್ಟದೆ ಅದೇ ಸರ್. ಅದನ್ನೇ ನಾವು ಮುಂದೆ ರಿಸಲ್ಟ್ ಬಂತು, ಸ್ಟೇಟ್ ಗೆ 3rd ರ್ಯಾಂಕ್ ಇತ್ತು ಸರ್. ಖುಷಿ ಆಯ್ತು. ಅದೊಂದು ನನಗೆ ಬೂಸ್ಟ್ ಮಾಡಿತ್ತು ಸರ್. ಒಂದ್ ಎಕ್ಸಾಮ್ ಆಯ್ತಲ್ಲಪ್ಪ, ಇನ್ಯಾವ್ದು ಟೆನ್ಷನ್ ಇಲ್ಲ ಮನೆಯಲ್ಲಿ, ಏನೋ ಯಾರಿಗೂ ಬರ್ಡನ್ ಆಗಲ್ಲ, ನನ್ನ ಜೀವನ ನಡೆಸ್ಕೊಂಡು ಹೋಗುವಂತ ಒಂದು ಅವಕಾಶ ಸಿಕ್ತು ಅಂತ ಹೇಳಿ. ಯಾಕಂದ್ರೆ ಸರ್ ಊರಲ್ಲಿ ಎಲ್ಲರೂ ಈಗಾಗಲೇ ನಮ್ ಕ್ಲಾಸ್ಮೇಟ್ಸ್ ಆಯ್ತು, ಮೊದಲಿಗೆ 10ನೇ ಅಥವಾ 12ನೇ ಇದ್ದವ್ರು ಎಲ್ಲರೂ ಸೆಟ್ಲ್ ಆಗಿದಾರೆ ಸರ್. ಎಲ್ಲರೂ ಮದುವೆ ಆಗಿ ತಮ್ಮ ಒಂದು ಜೀವನವನ್ನ ಸೆಟ್ಲ್ ಮಾಡ್ಕೊಂಡಿರ್ ಸರ್. ನಾವ್ ಅಷ್ಟೇ ಓದ್ತಾ ಇರೋರು ಸರ್. ಅದಕ್ಕೆ ಅವ್ರ ಮನೆಯಲ್ಲಿ ಏನ್ ಅನ್ಸ್ತದ, ನಮ್ಮ ಮಗ ಇನ್ನು ಎಷ್ಟು ಓದ್ತಾನಪ್ಪ, ಏನ್ ಓದ್ತಾ ಇದಾನಪ್ಪ, ಅವನ ಜೊತೆಗೆ ಮಾಡ್ತಾ ಇದಾರೆ, ಅಗ್ರಿಕಲ್ಚರ್ ಮಾಡ್ತಾ ಇದಾರೆ, ಅವನ ಜೊತೆಗೆ 10th ವರೆಗೆ ಇದ್ದಂತವ್ರು, PUC ವರೆಗೆ ಇದ್ದಂತವ್ರು ಬೇರೆ ಬೇರೆ ಉದ್ಯೋಗದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಬ್ರು ಪೊಲೀಸ್ ಆಗಿದ್ರು, ಕೆಲವೊಬ್ರು SDA ಮಾಡ್ಕೊಂಡು ಈ ರೀತಿ ಏನೋ ತಮ್ಮ ಸೆಟ್ಲ್ ಆಗಿಬಿಟ್ಟಿದ್ರು ಸರ್. ಆದ್ರೆ ನಾವ್ ಇನ್ನೂ ಇಲ್ಲೇ ಉಳಿದಿದ್ದಲ್ಲ, ಅದು ಅವ್ರಿಗೆ ಏನೋ ಒಂದು ಕಾಡ್ತದ ಸರ್. ಮಗ ಯಾವಾಗ ಒಂದ್ ಹಂತಕ್ಕೆ ಬರ್ತಾನಪ್ಪ ಅನ್ನೋ ಚಿಂತೆ ಮಾಡ್ತಿದ್ರು. ಅದೇನ್ KPTCL ಜೂನಿಯರ್ ಅಸಿಸ್ಟೆಂಟ್ ಆಯ್ತು, ಅವ್ರ ಮೈಂಡ್ ಕೂಲ್ ಆಗಿಬಿಟ್ಟು ಸರ್. ನೆಕ್ಸ್ಟ್ ಅದೇ ರೀತಿ ಮುಂದೆ ಎಲ್ಲಾ ಬರಿತಾ ನಾನು ಫ್ರೀ ಕೋಚಿಂಗ್ ಬರ್ದೆ ಸರ್. ಅದು ಕೂಡ ಸ್ಟೇಟ್ 2nd ರ್ಯಾಂಕ್ ಆಯ್ತು. ಇಲ್ಲಿ ನಿಮ್ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲೇ ನಾನು OBC ಫ್ರೀ ಕೋಚಿಂಗ್ ಅಂತ ತಗೊಂಡೆ ಸರ್. ಇಲ್ಲೇ ಮಾಡ್ಕೊಂಡೆ ಸರ್. ಇಲ್ಲಿ ಮಂಜುನಾಥ್ ಸರ್ ಅಲ್ಲಿ ನಮ್ಗೆಲ್ಲ ಜಿಯೋಗ್ರಫಿ, ಎಕನಾಮಿ ಎಲ್ಲ ಬಾರಿ ಹೇಳ್ಕೊಟ್ರು ಸರ್. ಅದು ಕೂಡ ಹೆಲ್ಪ್ ಆಯ್ತು. ಈ ರೀತಿ ನಮ್ಗೆ ವ್ಯಾಲ್ಯೂ ಎಡಿಷನ್ ಆಗ್ತಾ ಮುಂದ್ ಸಾಕ್ತಿ ಸರ್. ನಮ್ಗೆಲ್ಲ ಏನ್ ಮೊದಲಿಗೆ ಓದಿದೀವಿ, ಈ ರೀತಿ ಇನ್ಸ್ಟಿಟ್ಯೂಟ್ ಕೋಚಿಂಗ್ ತಗೊಂಡದಾಗಿರ್ಬೋದು, ನಾವು ಟೆಸ್ಟ್ ಸೀರೀಸ್ ಬಿಡಿಸುವುದಾಗಿರ್ಬೋದು, ಎಲ್ಲಾ ಈ ರೀತಿ ಬೂಸ್ಟ್ ಮಾಡ್ತಾ ಮೂವ್ ಆಯ್ತು ಸರ್. ನೋಡ್ರಿ, ನಿಮ್ಮದು ಸಾಮರ್ಥ್ಯ, ನೀವು ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ PTC. ಹೌದು ಸರ್. ಸೊ ಅವರು ಸರ್ಕಾರ ನಡೆಸುವಂತ ಒಂದು ಎಂಟ್ರೆನ್ಸ್ ಟೆಸ್ಟ್ ತಗೊಂಡು ಅದರಲ್ಲಿ ಸೆಲೆಕ್ಟ್ ಆಗಿದ್ರಿ, ಮತ್ತೆ ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿದೆ. ಒಳ್ಳೆ ರ್ಯಾಂಕ್, 2nd ರ್ಯಾಂಕ್ ಇತ್ತು ಸರ್. ಸೊ ಸಾಮಾನ್ಯವಾಗಿ ಬಡ ನೋಡ್ರಿ, ಎಲ್ಲಾ ಬಹಳಷ್ಟು ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ. ನಿಜವಾಗಿ ಸರ್, ಅದು ಬಹಳ ಹೆಲ್ಪ್ ಕೊಟ್ಟಿದೆ. ಏನಂದ್ರೆ ಏನೋ ಒಂದು ಟ್ರೈನಿಂಗ್ ಕೊಡಿಸ್ಬೇಕು ಮಕ್ಕಳಿಗೆ, ಗವರ್ಮೆಂಟ್ ಇಂದ ಫೀಸ್ ಪೇ ಮಾಡಿ, ಸೊ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿ ಒಂದು ಸಂಸ್ಥೆಗೆ ಕಳಿಸಿದ್ದು ಕೊಡುದು ಬಹಳ ಒಂದು ಒಳ್ಳೆ ಇದು. ಅದು ಅಂದ್ರೆ ಇಟ್ಸ್ ಬಿ ಅಪ್ರಿಶಿಯೇಟೆಡ್. ಹೌದು ಸರ್. ಅಂತ ಒಂದು ಪರೀಕ್ಷೆಯಲ್ಲಿ ನೀವು ಸೆಲೆಕ್ಟ್ ಆಗಿ ಅದ್ರ ರ್ಯಾಂಕಿಂಗ್ ಚೆನ್ನಾಗಿ ಬಂತು. ರ್ಯಾಂಕಿಂಗ್ ಚಲೋ ಬಂತು ಸರ್. ನೋಡಿ ಮತ್ತೆ. ಹಾ ಸರ್, ಅದು ಇಟ್ ಶೋಸ್ ಗುಡ್ ಸೈನ್ ಅಲ್ಲ? ಹೌದು ಸರ್, ಇಟ್ ಶೋಸ್ ಗುಡ್ ಸೈನ್ ಅಲ್ಲ? ನಾವು ಒಂದಿಲ್ಲ ಒಂದು ಹಂತಕ್ಕೆ ಬರ್ತಿರೋಣ ಅಂತ ಒಂದು ಗುಡ್ ಸೈನ್ ಇದೆ. ಸೊ ಅವಾಗ UPSC ಇದ್ರ ಮುಖಾಂತರ ಸೆಲೆಕ್ಟ್ ಆದ್ರೆ ನೀವು ಯಾವ ಕೋರ್ಸ್ ಜಾಯಿನ್ ಆಗಿದ್ರಿ? UPSC OBC ಸರ್. OBC ಫ್ರೀ ಕೋಚಿಂಗ್ ಅಲ್ಲಿ UPSC ಬ್ಯಾಚ್ ಗೆ ಸೆಲೆಕ್ಟ್ ಆಗಿದೆ ಸರ್. ಓಕೆ. ಯಾವ ಇಯರ್ ಅದು? ಯಾವ ಇಯರ್ ಸರ್? 23 ಸರ್. 2023 ಅಲ್ಲಿ ನೀವು ಇಲ್ಲಿ 23 ಅಲ್ಲಿ ಜಾಯಿನ್ ಆಗಿದೆ. ಹಾ ಸರ್. 21 22 ಎಕ್ಸಾಮ್ ಮಾಡಿದ್ರು ಸರ್. 22 ನೆಕ್ಸ್ಟ್ ಜನವರಿ ಬಂದು ಕಂಟಿನ್ಯೂ ಆಯ್ತು ಸರ್ ಬ್ಯಾಚ್. ಓಕೆ. ಸೊ ನೆಕ್ಸ್ಟ್ ಹೇಗೆ ನಿಮ್ದೆಲ್ಲ ಇಲ್ಲಿ ಕೋರ್ಸ್ ಅಂದ್ರೆ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ವರೆಗೆ ಕೋರ್ಸ್? ಹೌದು ಸರ್. ಹೌದು. ಸೊ ಒಟ್ಟಾರೆ ನಿಮ್ದು ಮತ್ತೊಂದ್ಸಲ ವ್ಯಾಲ್ಯೂ ಎಡಿಷನ್ ಅಂತ ಹೇಳಿದ್ರಲ್ಲ? ಹೌದು ಸರ್, ವ್ಯಾಲ್ಯೂ ಎಡಿಷನ್ ನೀವು ಬೇಸಿಕ್ ವರ್ಕ್ ಮಾಡ್ಕೊಂಡಿದ್ದೀವಿ ಸರ್. ಮತ್ತು ಎಂಟ್ರೆನ್ಸ್ ಟೆಸ್ಟ್ ಬರ್ದಿದ್ದೀವಿ ಸರ್. ಮತ್ತು ಎಲ್ಲ ಓದ್ತಾ ಇದ್ರೆ ಅದಕ್ಕೆ ನಿಮ್ದು ವ್ಯಾಲ್ಯೂ ಎಡಿಷನ್ ಆಗ್ತಾ ಇತ್ತು. ನಿಮ್ಮ ಪರ್ಸನಾಲಿಟಿ ಇನ್ನೂ ಸ್ಟಿಲ್ ಯು ಆರ್ ಎನ್ರಿಚಿಂಗ್ ಯುವರ್ ಕಂಟೆಂಟ್ ಅಂತ. ಹೌದು ಸರ್. ಹೌದಲ್ಲ? ಸೊ ಇಲ್ಲಿ ಕೋರ್ಸ್ ತೊಗೊಳ್ಳೋಂತ ಅನುಭವ ಹೆಂಗೆ ಅನಿಸ್ತು ನಿಮಗೆ ಸರ್? ಕೋರ್ಸ್ ಬಂದ್ಬಿಟ್ಟು ಸರ್ ಇಲ್ಲಿ ಏನಾಯ್ತು ಸರ್, ನಮಗೆಲ್ಲ ಫ್ಯಾಕಲ್ಟಿ ಬೆಸ್ಟ್ ಸಿಕ್ಸ್ ಸರ್. ಎಕಾನಮಿ ಫ್ಯಾಕಲ್ಟಿ ಆಗಿರ್ಬೋದು, ಜಿಯೋಗ್ರಫಿ ಫ್ಯಾಕಲ್ಟಿ ಆಗಿರ್ಬೋದು, GK ಸೈನ್ಸ್ ಎಲ್ಲವೂ ಬೆಸ್ಟ್ ಫ್ಯಾಕಲ್ಟಿ ಸಿಕ್ಕ್ರಿ ಸರ್. ಅದನ್ನ ಬಾಳ ಚಂದ ಯೂಸ್ ಮಾಡ್ಕೊಂಡಿವಿ ಸರ್. ಆಮೇಲೆ ನೀವು ಸೈನ್ಸ್ ಕ್ಯಾಂಡಿಡೇಟ್ ಅಲ್ಲ? ಹೌದು ಸರ್. ನಮಗೆ ಹಿಸ್ಟ್ರಿ ಮತ್ತು ಪೊಲಿಟಿ ಸ್ವಲ್ಪ ಟಫ್ ಆಗ್ತಿದ್ದು, ನಿಮಗೆ ಆರ್ಟ್ಸ್ ವಿಷಯಗಳು ಸ್ವಲ್ಪ ನಿಮಗೆ ಟಫ್ ಆಗುತ್ತೆ ಸರ್. ಟಫ್ ಆಗ್ತದೆ ಯಾಕಂದ್ರೆ ನೀವು ಸ್ಕೂಲ್ ನಲ್ಲಿ ಓದಂತ ವಿಷಯಗಳು. ಹೌದು ಸರ್. ಏನ್ 10th ಓದಿದ್ದು ಅಲ್ಲಿಗೆ ಬಿಟ್ಟಿದ್ರಿ. ಹೌದೌದು. ಬಟ್ ಅದರ್ ವಿಷಯಗಳು PUC ಸೈನ್ಸ್ ಮತ್ತು ಡಿಗ್ರಿ ಸೈನ್ಸ್ ವಿಷಯಗಳು ಇರೋದ್ರಿಂದ ಸೈನ್ಸ್ ಹೆಚ್ಚಿಗೆ ಅಟ್ರಾಕ್ಟ್ ಆಗಿಬಿಟ್ಟು ಸರ್. ಅದಕ್ಕಾಗಿ ನಮಗ ಏನೋ ಇದೊಂದು ಬೂಸ್ಟ್ ಆಯ್ತು ಅಂತ ಹೇಳ್ಬೋದು ಸರ್. ವಂಡರ್ಫುಲ್. ಏನಿಲ್ಲ, ಅದು ಯಾರಿಗೆ ಹಸಿವಿದೆ ಅವ್ರಿಗೆ ಬೂಸ್ಟ್. ಹೌದು ಸರ್.
ಹಸಿ ಇರ್ಬೇಕಲ್ಲ. ಬರ್ತಾ ಬರ್ತಾ ಏನಾಗ್ಬಿಡ್ತು ಸರ್, ನಾವ್ ಈ ರೀತಿ ವ್ಯಾಲ್ಯೂ ಎಡಿಷನ್ ಮಾಡ್ತಾ ಮಾಡ್ತಾ ಟೆಸ್ಟ್ ಸೀರೀಸ್ ನಿಮ್ಮಲ್ಲಿ KS ಟೆಸ್ಟ್ ಸೀರೀಸ್ ಅಟೆಂಡ್ ಆಗಿವಿ. ಹೌದು ಸರ್, ಈ ರೀತಿ ಎಲ್ಲವೂ ರೀತಿದ್ರಿಂದ ನಮ್ದು ಬೂಸ್ಟ್ ಆಗ್ತಾ ಬಂತು ನಾಲೆಜ್. ವೆರಿ ಗುಡ್. ಹೀಗೆ ಬರಿತಾ ಸರ್ ನೆಕ್ಸ್ಟ್ ಹಂಗೆ ಎಕ್ಸಾಮ್ಗಳು ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಬರ್ದೆ ಸರ್, ಅದು ಕೂಡ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂತು. ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಹೌದು ಸರ್. ಎಷ್ಟು ಪೋಸ್ಟ್ ಗಳಾಗಿದೆ? ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು 10ರಿಂದ 12 ಪೋಸ್ಟ್ ಆಗಿದೆ ಸರ್. 12 ಎಕ್ಸಾಮಿನೇಷನ್ ನಲ್ಲಿ ಸೆಲೆಕ್ಟ್ ಆಗಿದ್ರಿ. ಅದ್ರಲ್ಲಿ ಡಿಗ್ರಿ ಮ್ಯಾಗಿನ ಬಂದ್ಬಿಟ್ಟು ಸರ್ ಒಂದು 4-5 ಆಗಿದೆ ಸರ್. ಮತ್ತೆ PUC ಮ್ಯಾಗಿನ ಒಂದು 4. PUC ಮೇಲೆ ಅಂದ್ಬಿಟ್ರೆ ಇನ್ನೂ ಕಾಂಪಿಟೇಷನ್ ಹೆಚ್ಚಿರುತ್ತೆ. ಹೌದು ಸರ್, ಹೆವಿ ಕಾಂಪಿಟೇಷನ್. SLC ಮೇಲೆ PUC ಮೇಲೆ ಇದ್ದಂತ ಪರೀಕ್ಷೆಗಳಲ್ಲಿ ಹೆಚ್ಚಿಗೆ ಕಾಂಪಿಟೇಷನ್. ಹೌದು ಸರ್, ಹೆವಿ ಕಾಂಪಿಟೇಷನ್ ಇರುತ್ತೆ ಸರ್. ಸೊ ಫಸ್ಟ್ ಅಪಾಯಿಂಟ್ಮೆಂಟ್ ಫಸ್ಟ್ ಸೆಲೆಕ್ಟ್ ಆಗಿದ್ದು ಯಾವ ಎಕ್ಸಾಮ್? ಫಸ್ಟ್ ಸೆಲೆಕ್ಟ್ ಆಗಿದ್ದು ಸರ್ ನಾನು ಜೂನಿಯರ್ ಅಸಿಸ್ಟೆಂಟ್ ಸರ್. ಜೂನಿಯರ್ ಅಸಿಸ್ಟೆಂಟ್ KPTCL ಸರ್. ಓಕೆ. ಹಾ ಸರ್, ಈಗಾದ್ರೂ ಕೂಡ ಪ್ರೆಸೆಂಟ್ ಅದೇ ಜಾಬ್ ಅಲ್ಲಿ ಇದ್ದೀನಿ ಸರ್. ಪ್ರೆಸೆಂಟ್ಲಿ ನೀವು ಆಸ್ ಎ ಜೂನಿಯರ್ ಅಸಿಸ್ಟೆಂಟ್ ಸರ್ ಹೆಸ್ಕಾಂ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಈಗ ಇಲ್ಲೇ ನವನಗರ ಹುಬ್ಳಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓ ವಂಡರ್ಫುಲ್. ಇಲ್ಲೇ ನೀವು ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ? ಹೌದು ಸರ್, ಧಾರವಾಡ ಜಿಲ್ಲೆಯಲ್ಲಿ ಇಲ್ಲೇ ಓದ್ತಾ ಇಲ್ಲೇ ನೌಕರಿ ಮಾಡ್ಕೊಂಡು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನೋಡಿ, ಬಹಳ ವಿಶೇಷ ಇದು. ನೀವು ಇಲ್ಲೇ ಅಭ್ಯಾಸ ಮಾಡ್ಕೊಂಡು ಇದೇ ನಿಮ್ಮ ಕರ್ನಾಟಕ ಅಗ್ರಿ ಯೂನಿವರ್ಸಿಟಿ ಇಲ್ಲೇ ಸಮೀಪನೇ ಜಾಬ್ ಮಾಡ್ತಾ ಇದ್ದೀರಾ. ಅದು ಹೆಮ್ಮೆ ಅಂತ ಹೇಳ್ಬೋದು. ಸೊ ಫಸ್ಟ್ ನೀವು ಜೂನಿಯರ್ ಅಸಿಸ್ಟೆಂಟ್ ಆಯ್ತು, ಅದರ ನಂತರ ನೆಕ್ಸ್ಟ್ ಮತ್ತೆ ಬೇರೆ ಯಾವ? ನೆಕ್ಸ್ಟ್ ಬರ್ದದ್ ಸರ್ ನಾನು ಲೇಬರ್ ಇನ್ಸ್ಪೆಕ್ಟರ್ ಬರ್ದೆ ಸರ್. ಲೇಬರ್ ಇನ್ಸ್ಪೆಕ್ಟರ್ 1:3 ಬಂದೆ, ಬಟ್ ಫೈನಲ್ ಬರ್ಲಿಲ್ಲ. ವೆರಿ ಗುಡ್. ಅದಾದ ನಂತರ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಬರ್ದೆ ಸರ್, ಅದು ಕೂಡ 1:3 ಬಂತು. ಬಟ್ ಅಲ್ಲಿ ಡಿಗ್ರಿ ಪ್ರಯಾರಿಟಿ ಕೊಟ್ಟಿದ್ರು ಸರ್. BSc ಕಾಮನ್ BSc ಮಾಡಿದವರಿಗೆ ಪ್ರಯಾರಿಟಿ ಹೆಚ್ಚಿತ್ತು, ಆದ್ರೆ BSc ಅಗ್ರಿ ಮಾಡಿದವ್ರ ಪ್ರಯಾರಿಟಿ ಕಡಿಮೆ ಇರುವುದರಿಂದ ಅದು ನಮಗ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಸರ್. ಆದ್ರೂ ಕೂಡ ನೆಕ್ಸ್ಟ್ ಅದೇ ರೀತಿ ಅಸಿಸ್ಟೆಂಟ್ ಮ್ಯಾನೇಜರ್ ಬರ್ದೆ ಸರ್, ಅದು 1:3 ಬಂತು. ಅದಾದ ನಂತರ KS 670 ಪೋಸ್ಟ್ ಅಲ್ಲಿ FDA ಸರ್, ಕ್ವಾಲಿಟಿ ಇನ್ಸ್ಪೆಕ್ಟರ್, SDA, ಜೂನಿಯರ್ ಅಸಿಸ್ಟೆಂಟ್, ಸೀನಿಯರ್ ಅಸಿಸ್ಟೆಂಟ್, ಕ್ಲರ್ಕ್, ಈ ರೀತಿ ಎಲ್ಲಾ ಜಾಬ್ ಅಲ್ಲಿ ಕೂಡ ಸ್ಟೇಟ್ ಗೆ ಸೆಕೆಂಡ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬರೋದು ಮೂಲಕ ನಾವು ಏನೇ ಇದ್ರಿ ಸರ್, ಅದು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ನಮ್ಗೆ ಅಷ್ಟೇ ಟಾರ್ಗೆಟ್ ಸರ್, ಇಲ್ಲ ಟಾಪ್ 5 ಸರ್. ನೋಡ್ರಿ, ವಂಡರ್ಫುಲ್. ಸೆಲೆಕ್ಟ್ ನೀವು ನಿಮ್ಮ ಟಾರ್ಗೆಟ್ ಏನ್ ಇಟ್ಕೊಂಡಿದ್ರೆ ನಾನು ಫಸ್ಟ್ ರ್ಯಾಂಕ್ ಅಥವಾ ಸೆಕೆಂಡ್ ಅಥವಾ ಫಿಫ್ತ್ ಒಳಗೆ ಇರ್ಬೇಕು ನಾನು. ಹೌದು ಸರ್, ಯಾಕಂದ್ರೆ ಸರ್ ಈಗ ಏನೊಂದು ಎಲ್ಲಾ ಸ್ಪರ್ಧಾರ್ಥಿಗಳಲ್ಲಿ ಒಂದು ತಲೆಯಲ್ಲಿ ಕೂತಿ ಬಿಟ್ಟಿದೆ ಅಂದ್ರೆ, ಏನೋ ಎಲ್ಲಾ ಜಾಬ್ಗಳನ್ನು ಬರೀ ಡೀಲ್ ಆಗ್ತಾವ, ಅದಾಗ್ತಾವ, ಇದಾಗ್ತಾವ ಅಂತ ಹೇಳಿ ಹೇಳ್ತಾರೆ ಸರ್. ಆದ್ರೆ ನೀವು ಅದನ್ನ ಕಡೆ ಯಾಕೆ ನಿಮ್ ಕಡೆ ಹಣ ಇಲ್ಲ ಬಿಟ್ಟು ಬಿಡಿ, ಅದ್ರ ಕಡೆ ಯಾಕೆ ನೀವು ವಿಚಾರ ಮಾಡ್ತೀರಿ? ಟಾಪ್ ಅಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಟಾಪ್ 10 ಅಲ್ಲಿ ಬರೀ ನಿಮ್ನ ಯಾರು ಮುಟ್ತಾರ? ಮತ್ತೆ ಅದ ಒಂದೇ ನಾವು ಒಂದು ಡಿಸೈಡ್ ಮಾಡಿದ್ ಸರ್, ಇಲ್ಲಿ ಧಾರವಾಡ ಬಂದು ಏನೇ ಆಗ್ಲಿ ಎಂತ ಆಗ್ಲಿ ಒಟ್ ಟಾಪ್ 10 ಅಲ್ಲಿ ಹೊಡಿಬೇಕು ಜಾಬ್, ಯಾವ್ದೇ ಬರ್ಬೇಕು, ರ್ಯಾಂಕಿಂಗ್ ಹಂಗ್ ಬರ್ಬೇಕು, ಯಾರು ನಮ್ಮನ್ನ ಟಚ್ ಮಾಡಕ್ ಬರ್ಬಾರ್ದು ಸರ್. ವಂಡರ್ಫುಲ್. ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಓದಿ ಸರ್ ಎಲ್ಲ ಅದು ಸರ್. ನೋಡಿ, ಬಹಳ ವಿಶೇಷವಾಗಿ ನೀವು ಈ ಒಟ್ಟಾರೆ 12 ಪರೀಕ್ಷೆಗಳಲ್ಲಿ ಸೆಲೆಕ್ಷನ್ ಆಗುದಂದ್ರೆ ಸಾಮಾನ್ಯ ಅಲ್ಲ. ಈಗ ಮನೆ ನಡೆದಂತ CTI ಅಲ್ಲಿ ಕೂಡ ಸರ್ 68th ರ್ಯಾಂಕ್ ಮೂಲಕ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕೂಡ ಆಗಿದೆ. 68th ರ್ಯಾಂಕ್ ಸರ್. ಬಹಳ ಖುಷಿ ಆಯ್ತ್ರಿ. ಆಮೇಲೆ ನಿಜವಾಗ್ಲೂ ಮಕ್ಕಳು ನೋಡ್ರಿ, ಎಷ್ಟು ಜನ ನಿಮ್ ಜೊತೆಗೆ ಸ್ನೇಹಿತರು ಅವರೆಲ್ಲ ಇನ್ನೂ ಓದ್ತಾ ಇದಾರೆ. ಅಂತದ್ರಲ್ಲಿ ನಿಮ್ಮನ್ನ ಕಂಡುಬಿಟ್ರೆ ನಿಮ್ ನೋಡ್ಬಿಟ್ರೆ ಇನ್ಸ್ಪೈರ್ ಆಗ್ತಾರೆ. ಹೆಂಗ್ರಿ ಇವರು 10-12 ಪೋಸ್ಟ್ ಪರೀಕ್ಷೆ ಸೆಲೆಕ್ಟ್ ಆಗಿದಾರೆ ಅಂತ ಖುಷಿ ಪಡ್ತಾರೆ. ಸೊ ಆಮೇಲೆ ಈಗ ರೀಸೆಂಟ್ ಆಗಿ ನಡೆದಂತ KS ಪರೀಕ್ಷೆಯಲ್ಲೂ ಸಹಿತ ತಾವು ಫಿಲ್ಮ್ಸ್ ಕ್ವಾಲಿಫೈ ಆಗಿರ ಅಂತ ಕೇಳಿದೆ. ಫಿಲ್ಮ್ಸ್ ಕ್ವಾಲಿಫೈ ಆಗಿದೆ ಸರ್, ವಿತ್ 220 ಮಾರ್ಕ್ಸ್ ತಗೊಳ್ಳೋದ್ರ ಮೂಲಕ. ಹೌದಲ್ಲ, ವಂಡರ್ಫುಲ್. ಮತ್ತ ಅದು ನೀವು ರ್ಯಾಂಕಿಂಗು ಚೆನ್ನಾಗಿ ಬಂದಿದೆ. ಮತ್ತು ಆಮೇಲೆ ಇದಷ್ಟಲ್ಲ, ಈ ಪ್ರಿಪರೇಷನ್ ನಿಮ್ಮ ಮುಂದೆ ಮೇನ್ಸ್ ಹೆಲ್ಪ್ ಆಗ್ತದೆ. ಮೇನ್ಸ್ ಹೆಲ್ಪ್ ಆಗುತ್ತೆ ಸರ್, KS ಮೇನ್ಸ್ಗೂ ಹೆಲ್ಪ್ ಆಗ್ತದೆ. ಮತ್ತೆ ಸೊ ಒಟ್ಟಾರೆ ಈ 12 ಪರೀಕ್ಷೆಗಳಲ್ಲಿ ತಾವು ಸಿದ್ಧತೆ ಮಾಡ್ಕೊಂಡಿದ್ರಿ. ಏನ್ ಕಂಟೆಂಟ್ ಏನ್ ಚೆನ್ನಾಗಿದ್ರೆ ಈ ಟೈಪ್ ನೀವು ಸೆಲೆಕ್ಷನ್ ಆಗುವಂತ ಅವಕಾಶ ಇದೆ ಸರ್? ಒಂದು ನಾನು ಇಲ್ಲಿ ಇನ್ನೂ ಸ್ಪಷ್ಟಪಡಿಸ್ಲಕ್ ಇಷ್ಟಪಡ್ತೀನಿ ಸರ್, ನಮ್ ಹೈಟ್ ಮೊದಲೇ ಕಡಿಮೆ ಸರ್. PC ಮತ್ತು PSI ನೋಡಿದೆ, ಹೈಟ್ ಸ್ವಲ್ಪ ಶಾರ್ಟ್ ಅನಿಸ್ತಾ ಇದೆ. ಹೌದೌದು ಸರ್, ಆ ಒಂದು ಡಸಂಟ್ ಮೇಕ್ ಡಿಫರೆನ್ಸ್ ಅಲ್ಲ, ಹೈಟ್ ಇದ್ದಂತವ್ರು ಮಾತ್ರ ಅಚೀವ್ಮೆಂಟ್ ಮಾಡಲ್ಲ. ನಾನ್ ನಿಜವಾಗಿ ಸರ್, ನಾವು ಫಸ್ಟ್ ನಮ್ ಧಾರವಾಡ ಬಂದಾಗ ನಮ್ಗೆ ಏನೊಂದು ಎಲ್ಲರೂ ಏನೋ ಒಂದು ಹರಿದಾಡ್ತದೆ ಸರ್. ಹೌದು, ಹೈಟ್ ಇಲ್ದವ್ರಿಗೆ ಜಾಬೇ ಇಲ್ಲ. ಯಾಕಂದ್ರೆ ಸರ್ ನಾವು PSI ಮತ್ತು PC ದಂತವ್ರು ಹೈಟ್ ಇರ್ತಿದ್ರು, ಅಗದಿ ಅವ್ರ ಪರ್ಸನಾಲಿಟಿ ಚೆನ್ನಾಗಿರ್ತಿತ್ತು, ಅವ್ರು ಸೆಲೆಕ್ಷನ್ ಆಗ್ತಾರೆ ಅಂತ. 2021ರಲ್ಲಿ ನಾವೇನಿ ಕಾಂಪಿಟೇಟಿವ್ ಫೀಲ್ಡ್ ಎಂಟ್ರಿ ಕೊಟ್ಟಿದ್ದೀವಿ, ಆ ಟೈಮಲ್ಲಿ ಸರ್ PC PSI ಹಾವಳಿ ಬಾಳ ಇತ್ತು ಸರ್. ಹೌದು, ಎಲ್ಲರೂ ಇಲ್ಲಿ ಅವರು ಪಾಸ್ ಆಗಿ ಎಲ್ಲ ಮೂವ್ ಆಗ್ತಾ ಇದ್ರು. ಸ್ವಲ್ಪ ಪರ್ಸನಾಲಿಟಿ ಇದ್ದಂತವ್ರು ಮಾತ್ರ ಅಪಾಯಿಂಟ್ಮೆಂಟ್ ಆಗ್ತಾರಪ್ಪ, ನಾವೆಲ್ಲ ಬಹಳ ಶಾರ್ಟ್ ಇದೆ, ನಮ್ದೇನ ಅಪಾಯಿಂಟ್ಮೆಂಟ್ ಇನ್ಫಿನಿಟಿ ಕಾಂಪ್ಲೆಕ್ಸ್. ಆದ್ರೆ ಸರ್ ಇವತ್ತು ನಾವು ನಿಜವಾಗಿ ಹೇಳ್ಕೊಡ್ಬೋದು ಸರ್, ಹೈಟ್ ಇಲ್ದವ್ರಿಗೆ ಕೂಡ ಜಾಬ್ ಮಾಡ್ಕೋಬಹುದು ಅನ್ನೋದ್ರ ಮೂಲಕ ಇದ್ರ ಮೂಲಕ ನಾವು ತಿಳ್ಕೊಬಹುದು ಸರ್. ಸೊ ನೋಡ್ರಿ, ನಿಜವಾಗ್ಲೂ ಒಂದ್ ನಿಮಿಷ ಬೇರೆದವ್ರು ನಿಮ್ಮನ್ನ ನೋಡುವಂತ ದೃಷ್ಟಿ ಅಥವಾ ನೀವು ನಿಮ್ಮನ್ನ ಏನಂದ್ರ ಅನುಭವಿಸ್ತಿರ್ತೀರಿ, ಹೌದಪ್ಪ ನಂದು ಪರ್ಸನಾಲಿಟಿ ಚೆನ್ನಾಗಿತ್ತು, ನಾನು ಏನಾದ್ರು ಸಾಧನೆ ಮಾಡ್ಬೋದಿತ್ತಲ್ಲ ಅಂತ ಫೀಲಿಂಗ್ ಬರ್ತದ. ಬಟ್ ಸ್ಟಿಲ್ ಅದನ್ನ ನೀವು ಅದೆಲ್ಲಾ ಬಿಟ್ಟು, ಅದು ಯಾವ್ದೋ ನಮ್ಗೆ ಇನ್ಫೆರಿಟಿ ಅನ್ನೋದಂತದನ್ನ ಬಿಟ್ಟು ನಾನು ರ್ಯಾಂಕಿಂಗ್ ಅಷ್ಟೇ ಬರ್ಬೇಕು. ಹೌದು ಸರ್, ಅದಕ್ಕಾಗಿ ಸರ್ ನಾನು ನಿಮ್ಮ ಗಮನ ರ್ಯಾಂಕಿಂಗ್ ಕಡೆ ಇದೆ ನೋಡ್ಲಿಕ್ಕಲ್ಲ. ಕಂಪ್ಲೀಟ್ ನಾನು ಕಾನ್ಸಂಟ್ರೇಟ್ ಮಾಡಿದ್ದು KPSC ಎಕ್ಸಾಮ್ ಮೇಲೆ ನೋಡ್ರಿ. KPSC ಮತ್ತು KE ನಡೆಸ್ತಕ್ಕಂತ ಎಕ್ಸಾಮ್, ಪೊಲೀಸ್ ಡಿಪಾರ್ಟ್ಮೆಂಟ್ PC ಮತ್ತು PSI ಎಕ್ಸಾಮ್ಸ್ ಬಿಟ್ಟು ನಮ್ದು ಏರಿಯಾ ಇಲ್ಲಿದೆ, ನಮ್ದು ಏರಿಯಾ ಇಲ್ಲಿದೆ. PC ಮತ್ತು PSI ಒಂದ್
ಹೈಟ್ 168 170 ಸೆಂಟಿಮೀಟರ್ ಹೈಟ್ ಇರ್ಬೇಕು. ಹೌದು ಸರ್. ಹೌದಿಲ್ಲ? ಮತ್ತೆ ಹೌದು. ಇಲ್ಲಿ ಎಷ್ಟು ಏನಂದ್ರೆ ಒಂದು ನಮ್ಮದು ಏರಿಯಾ ಆಫ್ ಎಕ್ಸ್ಪೋಜರ್ ಎಲ್ಲಿದೆ? ಹೌದು ಸರ್. ಅದಕ್ಕಾಗಿ ಸರ್ ನಾವು ಏನ್ ಮಾಡಿದ್ವಿ, SDA FDA ಅವಾಗ ಏನ್ ಸರ್ ಪ್ಯೂರ್ ಕನ್ನಡ ಮತ್ತು ಇಂಗ್ಲಿಷ್ ಇರ್ತದೆ ಸರ್. ಹೌದು. ಆದ್ರೆ ನಮ್ ಗ್ರೂಪ್ ಸಿ ಎಕ್ಸಾಮ್ ಅವಾಗ ಎಷ್ಟು ಟಫ್ ಅನ್ಸುತ್ತೆ ಸರ್. ಒಂದಾನೊಂದ್ ಕಾಲ ನಾವು SDA ಬರ್ದಿದ್ನೆ ಸರ್ 2019 ಮತ್ತು 2021ರಲ್ಲಿ ಜಸ್ಟ್ ಅಲ್ಲಿ ಮಿಸ್ ಆಗಿದ್ದೆ. ಹೌದು. ಆದ್ರೆ ಗ್ರೂಪ್ ಸಿ ಎಕ್ಸಾಮ್ ನಮ್ಗೆ ಬಹಳ ಟಫ್ ಅನ್ಸುತ್ತೆ ಸರ್ ಅವಾಗ. ಓಕೆ. ಗ್ರೂಪ್ ಸಿ ಎಕ್ಸಾಮ್ ಇಷ್ಟೊಂದು ಟಫ್ ಇರುತ್ತೆ ಅನ್ಕೊಂಡಿರ್ಲಿಲ್ಲ ನಾವು. ಅನ್ಕೊಂಡ್ರೆ ಆದ್ರೆ ಯಾವಾಗ ಒಳಗಡೆ ಬಂದಿವ್ ಸರ್ ಗ್ರೂಪ್ ಸಿ ಎಕ್ಸಾಮ್ ಇವೆಲ್ಲ ನಾನು ಏನು ಪೋಸ್ಟ್ ಸೆಲೆಕ್ಟ್ ಆಗಿದ್ನಲ್ಲ ಸರ್ ಎಲ್ಲವೂ ಗ್ರೂಪ್ ಸಿ ಎಕ್ಸಾಮ್. ಅಲ್ಲಿ ಪ್ಯಾಟರ್ನ್ ಬಂದ್ಬಿಟ್ಟು ಸರ್ ಒಂದು GK ಪೇಪರ್, ಇನ್ನೊಂದು ಕಮ್ಯುನಿಕೇಶನ್ ಪೇಪರ್ ಸರ್. ಹೌದು. ಒಂದು ಹೋಲ್ಡ್ ನಮಗೆ ಮೇನ್ GK ಸ್ಟ್ಯಾಂಡ್ ಇರ್ಬೇಕು ಸರ್. GK ಜನರಲ್ ನಾಲೆಜ್ ಚೆನ್ನಾಗಿರ್ಬೇಕು. ಜನರಲ್ ನಾಲೆಜ್ ಬಹಳ ಸ್ಟ್ರಾಂಗ್ ಇರ್ಬೇಕು ಸರ್. ಅದರಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳು ಹಿಸ್ಟ್ರಿ ಆಯ್ತು, ಪಾಲಿಟಿ ಆಯ್ತು, ಜಿಯೋಗ್ರಫಿ, ಎಕಾನಮಿಕ್ಸ್, ಎನ್ವಿರಾನ್ಮೆಂಟ್ ಎಕಾಲಜಿ, ಸೈನ್ಸ್ ಅಂಡ್ ಟೆಕ್, ಮೆಂಟಲ್ ಎಬಿಲಿಟಿ ಎಲ್ಲದರ ಮೇಲೂ ಸರ್ ನಮಗೆ ಯಾವುದೇ ಒಂದು ಫೀಲ್ಡ್ ಕೊಟ್ಟರು ಕೂಡ ಸ್ವಲ್ಪ ಆದ್ರೂ ಅದ್ರ ಮೂಲಕ ನಮ್ಗೆ ಗೊತ್ತೈತಿ ಅಂತ ಹೇಳಿ ನಮಗೆ ಅನಿಸ್ಬೇಕು ಸರ್. ಸೊ ಜನರಲ್ ನಾಲೆಜ್ ನಲ್ಲಿ ತಾವು ಹೇಳ್ತಾ ಇರೋದು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ ಅಥವಾ ಸಾಮಾನ್ಯ ಅಧ್ಯಯನ ಅಂತ ಹೇಳ್ಬೋದು. ಸಾಮಾನ್ಯ ಅಧ್ಯಯನ ಅಂತ ಹೇಳ್ಬೋದು. ಜನರಲ್ ಸ್ಟಡೀಸ್ ನಲ್ಲಿ ಫುಲ್ ನಮಗೆ ಮಾಸ್ಟರಿ ಇತ್ತು ಅಥವಾ ಪ್ರಭುತ್ವ ಇತ್ತಂದ್ರೆ ಯಾವುದೇ ಎಕ್ಸಾಮಿನೇಷನ್ ಆದ್ರೂ ನಾನು ಬಿಡಲ್ಲ. ಹೌದು ಸರ್, 100% ಸರ್. ಪ್ರತಿಯೊಂದು ಹೆಲ್ಪ್ ಆಗ್ತದ. ಹಾ ಸರ್. ಏನಂದ್ರೆ ಇಟ್ಸ್ ಲೈಕ್ ಸ್ವಿಮ್ಮಿಂಗ್ ಅಂತ. ಸ್ವಿಮ್ಮಿಂಗ್ ಸರ್. ಸ್ವಿಮ್ಮಿಂಗ್ ಒಂದು ಸಲ ಈಜುವುದನ್ನ ಸರಿಯಾಗಿ ಕಲ್ತ್ರೆ ಯಾವ್ದು ಬೇಕಾದ್ರೂ ಈಜಲಿಕ್ಕೆ ಬಹಳ ಬಿಗಿನಿಂಗ್ ಟೆನ್ಷನ್ ಆಗ್ತದ, ಕಷ್ಟ ಆಗ್ತದ, ಭಯ ಇರ್ತದ. ಹೌದಿಲ್ಲ? ಹೌದು ಸರ್. ಸೊ ಈಜುವುದನ್ನ ಕಲಿಯುವಾಗ ಒಂದು ಹೊಳೆ ಕೊಡ್ಲಿ, ಸಮುದ್ರ ಕೊಡ್ಲಿ, ಎಲ್ಲಿ ಬೇಕಾದ್ರೆ ಈಜ್ ಬರ್ಬೋದು. ಒಂದ್ಸಲ ಈಜುವುದನ್ನ ಕಲ್ತ್ರೆ ಎಲ್ಲರೂ ಈಜಬಹುದು. ಬಾವಿಯಲ್ಲಿ ಈಜಬಹುದು, ನದಿಯಲ್ಲಿ ಈಜಬಹುದು. ಕ್ಯಾನ್ ಸ್ವಿಮ್ ವೆರೆವರ್ ಯು ಲೈಕ್. ದ CMU ನೀವು ಹಾಗೆ ಜನರಲ್ ಸ್ಟಡೀಸ್ ಒಂದ್ಸಲ ನಿಮ್ಗೆ ಗ್ರಪ್ ಸಿಕ್ತಂದ್ರೆ, ಅದರಲ್ಲಿ ಪ್ರಭುತ್ವ ಸಿಕ್ತಂದ್ರೆ ಸಂಪೂರ್ಣವಾಗಿ ನೀವು 12 ಎಕ್ಸಾಮಿನೇಷನ್ ಪಾಸ್ ಆಗ್ಲಿಕ್ಕೆ, ಅಲ್ಲಿ ಕ್ವಾಲಿಫೈ ಆಗ್ಲಿಕ್ಕೆ, ಸೆಲೆಕ್ಟ್ ಆಗ್ಲಿಕ್ಕೆ ಇದೇ ಒಂದು ಕಾರಣ ಅಂತ ಹೇಳಿ ನಂದು ಅನಿಸಿಕೆ. ಮತ್ತು ನಿಮ್ಮದು ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಮದು ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲ, ಅದು ಬಹಳ ಇಂಪಾರ್ಟೆಂಟ್. ಯಾರು ಏನಂತಾರೆ ಅನ್ನೋದಕ್ಕಿಂತಲೂ ನಮ್ ಕಾನ್ಫಿಡೆನ್ಸ್ ಮತ್ತು ನಮ್ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗ್ತದೆ. ನೀವು ಉಳಿದವ್ರದ್ದು ನಿಮ್ಮನ್ನ ಎಸ್ಟಿಮೇಟ್ ಮಾಡುವಂತದಲ್ಲ, ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಸರ್. ಹೌದು. ಅದು ನಿಮಗೆ ಏನಂದ್ರೆ ಒಂದು ಹಂತಕ್ಕೆ ಬರ್ಲಿಕ್ಕೆ ಹೆಲ್ಪ್ ಆಗಿದೆ. ಮತ್ತು ಒಟ್ಟಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲ ಅವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ ಬೇರೆ ಇದೆ. ಬಟ್ ಅದು ಬಿಟ್ಟು KPSC ನಡೆಸುವಂತ ಎಲ್ಲಾ ಪರೀಕ್ಷೆಗಳಲ್ಲಿ 12 ಪೋಸ್ಟ್ಗಳು. ಹೌದು ಸರ್. KPSC ಮತ್ತು KE ಇಲ್ಲಿವರೆಗೆ ಯಾವ್ಯಾವ ಎಕ್ಸಾಮ್ ಗಳನ್ನ ಕನ್ಫರ್ಮ್ ಮಾಡಿದಾರೆ ಸರ್. ಎಲ್ಲಾ ಎಕ್ಸಾಮ್ ಗಳಲ್ಲಿ ಕೂಡ ನಾನು ಚಲೋ ಸ್ಕೋರ್ ಮಾಡಿದ್ದೀನಿ ಸರ್. ಅದೇ ರ್ಯಾಂಕಿಂಗ್ ನಿಮ್ಮದು ಎಲ್ಲಾ ಪರೀಕ್ಷೆಗಳು ಸಹಿತ ನಿಮ್ದು ರ್ಯಾಂಕಿಂಗ್ ಬಹಳಷ್ಟು ನೀವು ಫಸ್ಟ್ ಸೆಕೆಂಡ್ ರ್ಯಾಂಕ್ ಹಿಂಗೆಲ್ಲ ಬಂದಿದೆ. ಹೌದು ಸರ್. ಒಂದು 68 ಬಂದಿದೆ. 68 CTI ಸರ್. CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಬಟ್ ಒಟ್ಟಾರೆ ಈಗ ನೀವು KS ಬಗ್ಗೆ ಹೆಂಗ ಮತ್ತೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ? ಈಗ ಸರ್ KS ಫಿಲಿಮ್ಸ್ ಪಾಸ್ ಮಾಡಿದ್ದೆ ಸರ್. ಆದ್ರೆ ಜಾಬ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಸರ್. ಆದ್ರೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಸರ್. ಸಾಧ್ಯ ಆದಷ್ಟು ಓನ್ಲಿ ರೈಟಿಂಗ್ ಪಾರ್ಟ್ಸ್ ಮಾತ್ರ ನೋಡ್ಕೊಳ್ತಾ ಇದ್ದೀವಿ ಸರ್. ಆದ್ರೆ ಇದಕ್ಕಿಂತಲೂ ನಮ್ಮ ಒಂದು ಹೆಚ್ಚಿನ ಒಲವು ಸರ್ ನೆಕ್ಸ್ಟ್ ಈಗ ಕನ್ಫರ್ಮ್ ಆದಂತ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಮ್ಯಾಗ ಬಹಳ ಹೋಪ್ ಇದೆ ಸರ್. ಯಾಕಂದ್ರೆ ನಮ್ಮ ಡಿಗ್ರಿಯಲ್ಲಿ ನಾವು ನಮ್ಮ ಒಂದು ಫೀಲ್ಡ್ ಅಲ್ಲಿ ನಾವು ಮುಂದುವರೆದ್ರೆ ಅದೊಂದು ಬಹಳ ಒಂದು ಹೆಮ್ಮೆ ವಿಚಾರ ಅಂತ. ನಿಮ್ಮ ಫೀಲ್ಡ್ ನಾಗ ಅಲ್ಲಿ ಮುಂದುವರಿಬಹುದು. ಹೌದು ಸರ್. ಅದಕ್ಕಾಗಿ KS ಮಾಡೋಣ ಸಾಧ್ಯ ಆದಷ್ಟು. ಆದ್ರೆ ಹೆಚ್ಚಿಗೆ ಒಲವು ನಮ್ಮ ಅಗ್ರಿಕಲ್ಚರ್ ಮೇಲೆ ಕೊಡ್ಬೇಕಂತ ಆಸೆ ಇದೆ ಸರ್. ಸೊ ನೀವು ನೋಡ್ರಿ ಈಗ 12 ಪೋಸ್ಟ್ ಆಗಿದೆ. ಹೌದು ಸರ್. ಆದ್ರೂ ಮತ್ತೆ ಇನ್ನೂ ನಿಮ್ಗೆ ಹಸಿವಿದೆ, ಇನ್ನೂ ನಾನು ಇನ್ನೂ ಬೇರೆ ಚಲೋ ಪೋಸ್ಟ್ ಹೋಗ್ಬೇಕನ್ನೋ ಅಂತ ಒಂದು ಇಚ್ಛೆ ಇದೆ. ಹೌದು ಸರ್. ಮತ್ತು ಒಟ್ಟಾರೆ ನೀವ್ ಈಗಾಗಲೇ ಸೆಲೆಕ್ಟ್ ಆದ ಪೋಸ್ಟ್ ಗಳು ಬೇರೆ ಕೊಡ್ಬೇಕು, ಮತ್ತೆ ನೀವು ಬಿಟ್ಕೊಡ್ಬೇಕು. ಹೌದು ಸರ್. ಅದಕ್ಕೆ ವಿಲ್ಲಿಂಗ್ನೆಸ್ ಕೊಡ್ತಾ ಇದೀವಿ ಸರ್. ಸಾಧ್ಯ ಆದಷ್ಟು ಮನೆ ಲೇಬರ್ ಡಿಪಾರ್ಟ್ಮೆಂಟ್ ವಿಲ್ಲಿಂಗ್ನೆಸ್ ಕೊಟ್ಟಿವಿ ಸರ್. ಹೌದಾ? ವಿಲೇಜ್ ಅಕೌಂಟೆಂಟ್ ಕೂಡ ವಿಲ್ಲಿಂಗ್ನೆಸ್. ಹೌದಲ್ಲ? ಏನೇ ಆಗ್ಲಿ ಸರ್, ಹರಿಯು ನೀರ್ ಆಗ್ಬೇಕು, ನಿಂತು ನೀರ್ ಆಗ್ಬಾರ್ದು ಅಂತ ನಮ್ಮ ಒಂದು ಇದನ್ನ ಸರ್. ಒಳ್ಳೆ ವಿಚಾರ. ನಿಮ್ಮಿಂದ ಮೂವ್ ಆಗ್ತಾನೆ ಹೋಗ್ಲಿ ಅಂತ ಹೇಳಿ ಬಹಳ ಒಳ್ಳೆ ವಿಚಾರ ಇದೆ. ಸೊ ಜೊತೆಗೆ ಈಗ ನೀವು KS ಪೋಸ್ಟ್ ನಲ್ಲಿ ಬೇರೆ ಬೇರೆ ಹುದ್ದೆಗಳಿದೆ. ಆ ಹುದ್ದೆಗಳಿಗೆ ಹೋಗುವಂತ ಎಲ್ಲಾ ಲಕ್ಷಣಗಳು ನಿಮ್ಮಲ್ಲಿದೆ. ಮತ್ತೆ ನೀವು ಏನ್ ಪ್ರಿಪರೇಷನ್ ಬೇಕು ಅದೆಲ್ಲ ಮಾಡ್ಕೊಂಡಿದ್ದೀರಿ. ಓನ್ಲಿ ನಿಮ್ದು ಏನಂದ್ರೆ ಒಂದು 10% 10% ಅಷ್ಟೇ ರೈಟಿಂಗ್ ಪಾರ್ಟ್ ಮಾಡ್ಬೇಕು ಸರ್. ಈಗ 10% ಎಕ್ಸ್ಟ್ರಾ ಎಫರ್ಟ್, 10 ಇರ್ಲಿ ಅಥವಾ 15 ಅಥವಾ ಒಂದು 20% ವರೆಗೆ ನೀವು ಇಫ್ ಯು ಪುಟ್ ಎಕ್ಸ್ಟ್ರಾ ಎಫರ್ಟ್ ಅಂದ್ರೆ ಅದನ್ನ ಮಾಡ್ಕೊಂಡ್ರ ಈಸಿಯಾಗಿ ಇಲ್ಲಿ ಕೂಡ ಮಾಡಬಹುದು. ಮತ್ತೆ ಅವೆಲ್ಲ ನಿಮ್ಮಲ್ಲಿ ಆ ಕ್ವಾಲಿಟೀಸ್ ಇದೆ. ಯಾಕಂದ್ರೆ ನೀವು ಒಂದು ಸೈನ್ಸ್ ಕ್ಯಾಂಡಿಡೇಟ್ ಇರೋದ್ರಿಂದ ಎನಾಲಿಟಿಕಲ್ ವೇ ಆಫ್ ಥಿಂಕಿಂಗ್ ಇದೆ. ಅಂಡ್ ಯು ಹ್ಯಾವ್ ಪ್ರೂವ್ಡ್ ಯುವರ್ ರ್ಯಾಂಕಿಂಗ್ ಹಿಯರ್. ಹೌದಲ್ಲ? ಸೊ ಒಟ್ಟಾರೆ ಏನಂದ್ರೆ ಈಗ ಈ ಮಾಡೆಲ್ ಟೆಸ್ಟ್ ಗಳ ಸೀರೀಸ್ ಬಗ್ಗೆ ತಮ್ದು ಏನ್ ಅನಿಸಿಕೆ ಸರ್? ಮೊದಲಿಗೆ ಸರ್ ನಾನು ಈಗ ಓದೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಈಗ ನಾನು KPSC ಮತ್ತು KA ಪ್ಯೂರ್ ಆಗಿ ಗ್ರೂಪ್ ಸಿ ಪೇಪರ್ ಗಳಿಗೆ ಕಾನ್ಸಂಟ್ರೇಟ್ ಮಾಡಿದ್ದು. ಅಂದ್ರೆ ಗ್ರೂಪ್ ಸಿ ಒಳಗೆ ಹೈ ಲೆವೆಲ್ ಆಗಿರ್ಬೋದು, ಲೋ ಲೆವೆಲ್ ಆಗಿರ್ಬೋದು. ಅಲ್ಲಿ ಒಂದು ನಾವು GK ಸ್ಟ್ಯಾಂಡ್ ಆಗ್ಬೇಕು ಸರ್. ಎರಡನೇದು ಕಮ್ಯುನಿಕೇಶನ್ ಸರ್. ಕಮ್ಯುನಿಕೇಶನ್ ದಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಸರ್. ಇವು ಎರಡು
ಬ್ಯಾಲೆನ್ಸ್ ಆಗ್ಬೋದು ಸರ್. ಹೇಳ್ತಾರೆ Balance. ಕೆಲವೊಬ್ರು ಹೇಳ್ತಾರೆ ಸರ್ ಕಮ್ಯುನಿಕೇಶನ್ ಅನ್ನು ಸ್ಟ್ರಾಂಗ್ ಮಾಡ್ಕೊಂಡು ಜಿಕೆ ನಿಲ್ಲ ಅಂದ್ರೆ ಡೌನ್ ಆದ್ರೂ ನಡೆಯುತ್ತೆ ಅಂತ. ಹೌದು ಹೌದು ಆದ್ರೆ ಸರ್ ಆ ರೀತಿ ಮಾಡೋದ್ರಿಂದ ಪೇಪರ್ ಯಾವ ರೀತಿ ಬರುತ್ತೆ ನಮಗ್ ಗೊತ್ತಿರಲ್ಲ sir. ಗೊತ್ತಿರಲ್ಲ. ಒಂದ್ ವೇಳೆ ಕಮ್ಯುನಿಕೇಶನ್ ಪೇಪರ್ ಟಪ್ ಬಂದು ಇದೇ ಡೌನ್ ಆಗ್ಬಿಟ್ರೆ ಎರಡು ಕೂಡ ಡೌನ್ ಆಗ್ಬಿಡ್ತಾರೆ ಹೌದು sir. ಹೌದು ಹೌದು. ಅದಕ್ಕಾಗಿ ನನ್ನ ಒಂದು ಸಜೆಷನ್ ಎರಡು ಈಕ್ವಲ್ ಮಾಡ್ಬೇಕು ಸರ್. ಹ್ಮ್ ಹ್ಮ್ ಎರಡು ಈಕ್ವಲ್ ಮಾಡ್ಬೇಕಂದ್ರೆ ಅದಕ್ಕ ಮೊದಲಿಗೆ ಸರ್ ಆಳವಾಗಿ ಓದುವುದು. ಓಕೆ ಆಳವಾಗಿ ಓದಿದ ನಂತರ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಎಲ್ಲ ಹೇಳಕ್ ಹೋಗಲ್ಲ ಸರ್. ಓಕೆ ಓಕೆ ಇರ್ಲಿ ಬ್ರೀಫ್ ಆಗಿ ಬ್ರೀಫ್ ಆಗಿ ಹೇಳ್ತೀನಿ ಸರ್. ಆಳವಾಗಿ ಓದುವುದು. ಎರಡನೇದು ರಿವಿಷನ್ ಸರ್. ಓಕೆ ಓದಿದ್ದನ್ನ ಮಿನಿಮಮ್ 2-3 ಸಲ ರಿವಿಷನ್ ಮಾಡೋದ್ರಿಂದ Revision ನಮ್ಮ ಮೈಂಡ್ ಅಲ್ಲಿ ಗಾಢವಾಗಿ ಒಳ್ಳೆ ಉಳಿತದೆ. ವಿಚಾರ. ಅದಾದ ನಂತರ ಸರ್ ರಿವಿಷನ್ ಮಾಡಿದ ನಂತರ ಟೆಸ್ಟ್ ಸೀರೀಸ್ ಕೊಡ್ಲೇಬೇಕು ಸರ್. ಟೆಸ್ಟ್ ಸೀರೀಸ್ ಕೊಡೋದ್ರಿಂದ ಏನಾಗುತ್ತದೆ ಇನ್ನೊಂದ್ಸಲ ರಿವಿಷನ್ ಆದಂಗ ಆಗುತ್ತೆ ಸರ್ ನಾವು. ಓಕೆ ಅದಕ್ಕಾಗಿ ಅದು ರಿಹರ್ಸಲ್ ಮಾಡಿದಂಗೆ. ರಿಹರ್ಸಲ್ ಮಾಡಿದಂಗೆ ಸರ್. ಇಲ್ಲೇನ್ ನೀವು ಫೀಲ್ಡ್ ಅಲ್ಲಿ ಹೋಗಿ ಬೌಲಿಂಗ್ ಮಾಡ್ಬೇಕಾಗಿತ್ತು, ಇಲ್ಲೇ ಟೆಸ್ಟ್ ಮಾಡಿದಂಗೆ ಸರ್ ಇದು. ಅದಕ್ಕಾಗಿ ಟೆಸ್ಟ್ ಸೀರೀಸ್ ಬಹಳ ಇಂಪಾರ್ಟೆಂಟ್. ಫೈನಲ್ ಮ್ಯಾಚ್ ಹೋಗಿಂತ ಮೊದಲ ಇಲ್ಲಿ ನೀವು ಟೆಸ್ಟ್ ಸೀರೀಸ್ ಮಾಡ್ತಾರಲ್ಲ ಹಂಗೆ. ಹಾ ಸರ್. ಅದಕ್ಕಾಗಿ ಟೆಸ್ಟ್ ಸೀರೀಸ್ ಬಹಳ ಅಂದ್ರೆ ಬಹಳ ಮ್ಯಾಟರ್ ಆಗುತ್ತೆ ಸರ್. Okay. ಯಾವುದೇ ಒಂದು ಎಕ್ಸಾಮ್ ನೀವು ಸ್ಪೆಸಿಫಿಕ್ ಈಗ ಫಾರ್ ಎಕ್ಸಾಂಪಲ್ ನಾನು CTI ಬರೆಯುವಂತ ಮುಂಚಿತವಾಗಿ ಕೂಡ ಟೆಸ್ಟ್ ಸೀರೀಸ್ ಕೆಲವೊಂದು ಬರ್ದಿದ್ದೀನಿ ಸರ್. ಇವು ಜೂನಿಯರ್ ಅಸಿಸ್ಟೆಂಟ್ ಬರೆಯು ಕೂಡ ಅವಾಗ ಟೆಸ್ಟ್ ಸೀರೀಸ್ ಬರ್ದಿದ್ದೀನಿ. ಈ ರೀತಿ ಪ್ರತಿಯೊಂದು ಎಕ್ಸಾಮ್ ಬರೆಯೋದು ಮುಂಚಿತವಾಗಿ ಟೆಸ್ಟ್ ಸೀರೀಸ್ ಅಂತೂ ಬರ್ದಿವಿ ಸರ್. ಓಕೆ ಯಾಕಂದ್ರೆ ನಿಮ್ಮನ್ನ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳಕ್ ಒಂದು ಹೌದು. ಹಂತ ಅಂತ ಹೇಳ್ಬೋದು ಸರ್. ಹೌದು ಹೌದು ಯಾಕಂದ್ರೆ ಅಲ್ಲಿ ಹೋಗಿ ತಪ್ಪು ಮಾಡೋಕ್ಕಿಂತ ಇಲ್ಲಿ ತಪ್ಪು ಮಾಡಿ ನಾವು ಏನೋ ಇಂಪ್ರೂವ್ ಮಾಡ್ಕೋಬಹುದು ಸರ್. ಇಲ್ಲಿ ಹೌದು. ತಪ್ಪಾದ್ರೆ ಏನ್ ನಮಗ್ ಸಮಸ್ಯೆ ಬೀಳಲ್ಲ. ಅಲ್ಲಿ ಹೌದು. ತಪ್ಪಾದ್ರೆ ನಮ್ಮನ್ನ ರ್ಯಾಂಕಿಂಗ್ So- ಮೂಲಕ ಡೌನ್ ಆಗುವಂತ ಚಾನ್ಸಸ್ ಬಹಳ ಇರುತ್ತೆ ಸರ್. ಮತ್ತು ಒಟ್ಟಾರೆ ಅಂದ್ರೆ ಮಾಡೆಲ್ ಟೆಸ್ಟ್ ಬರೆಯೋದ್ರಿಂದ ಹಾ. ನಿಮ್ಮ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೆಚ್ಚಿಗೆ ನಮ್ಗೆ ಮಾಡ್ಕೊಂಡು ಅವಕಾಶ. ಪರೀಕ್ಷೆ ಮತ್ತು ಮಾಡ್ಕೋಬಹುದು ನಾವು ಸರ್. ನಮ್ಮನ್ನ ಅನಾಲಿಸಿಸ್ ಮಾಡ್ಕೋಬಹುದು. ಹೌದು ನಾವು ಸರ್. ಮಾಡೋ ತಪ್ಪುಗಳನ್ನ ಅಲ್ಲೇ ಬೇಗ ಮುಂಚಿತವಾಗಿ ನಾವು ಐಡೆಂಟಿಫೈ ಮಾಡ್ಕೋಬಹುದು. ಹೌದು ಸರ್. ಅಂಡ್ ಒಂದು ಮಾತಿದೆ, ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ನಿಜವಾಗಿಯೂ ಸರ್. ಹೌದಲ್ಲ, ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿದೆ. ಸೊ ನಿಜವಾಗ್ಲೂ ಪ್ರಯತ್ನವಾದಿಗೆ ಯಾವಾಗ್ಲೂ ಪ್ರತಿಫಲ ಇದ್ದೇ ಇರುತ್ತೆ ಸರ್. ಓಕೆ ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಡೆದದ್ದಾದ್ರೆ ಯಾವ ಬೇಕಾದ ಜಾಬ್ಗಳನ್ನು ಈಸಿಯಾಗಿ ಕ್ರ್ಯಾಕ್ ಮಾಡೋದು ಅನ್ನೋದು ಈ ಹೌದು. ಮೂಲಕ ತಿಳ್ಕೊಬಹುದು ಸರ್ ನಾವು. ಬಹಳ ಅವಶ್ಯಕತೆ ಇದೆ, ಮಾಡೆಲ್ ಟೆಸ್ಟ್ ಅವಶ್ಯಕತೆ ಇದೆ. ಮತ್ತು ಆಮೇಲೆ ಈ ತರಬೇತಿ ಏನು ಇದೆಯಲ್ಲ, ಇದು ತರಬೇತಿ ಸಂಸ್ಥೆ ಅಥವಾ ಟ್ರೈನಿಂಗ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಏನದ ಆ ಪಾತ್ರ ಏನು ಅಂತ ಹೇಳಿ ನಿಮ್ಗೆ ಅನ್ಸದ? ಎಷ್ಟೋ ಜನ ಓದುಗರು ಈಗ ಬಿಗಿನ್ ಮಾಡ್ತಾ ಇದಾರೆ, ಎಷ್ಟೋ ಜನ ಓದುಗರು ಕಾಂಪಿಟೇಟಿವ್ ಎಕ್ಸಾಮ್ ಈಗ ಸ್ಟಾರ್ಟ್ ಮಾಡ್ತಾ ಇದಾರೆ, ಮತ್ತೆ ಈಗಾಗಲೇ 1 ವರ್ಷ 2 ವರ್ಷ ಕುಂತು ಓದ್ತಾ ಇದಾರೆ. ಇಲ್ಪ ಕೋಚಿಂಗ್ ಅದು ಏನ್ ಬೇಡ, ಸೆಲ್ಫ್ ಸ್ಟಡಿ ಮಾಡೋಣ ಅಂತ ಹೇಳಿ ಓದ್ತಾ ಇರ್ತಾರೆ. ಬಟ್ ಒಟ್ಟಾರೆ ಆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಪಾತ್ರ ಏನು ಅಂತ ಹೇಳಿ ಹೇಳ್ಬೋದು. ಹಾ ಸರ್. ಈಗ ಸರ್ ಏನಾಗುತ್ತೆ, ನಾವು ಕೋಚಿಂಗ್ ತಗೊಳ್ಳೋದು ಬಿಡುದು ಸರ್ ಅವರ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದ್ರೆ ನಾವು ಮೊದಲಿಗೆ ನೋಡಿದಾಗ ಅಂತ ಆಮೇಲೆ ಸಾಧನೆ ಮಾಡ್ಲಿಕ್ಕೆ ಕೋಚಿಂಗ್ ಬೇಕೇ ಅಂತೇನಿಲ್ಲ, ಬೇಕೇ ಅಂತ ಏನಿಲ್ಲ ಸರ್. ಸೆಲ್ಫ್ ಸ್ಟಡಿ ಮಾಡಿ ಅಚೀವ್ಮೆಂಟ್ ಮಾಡಿದಂತವ್ರು ಇದ್ದಾರೆ. ಹೌದು ಸರ್. ಕೋಚಿಂಗ್ ತರಬೇತಿ ತಗೊಂಡ್ಬಿಟ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ನಿಜವಾಗಿ ಸರ್ ನಾವು ಯಾವ ಕೋಚಿಂಗ್ ತಗೊಂಡಿಲ್ಲ. ಆದ್ರೆ ಮುಂದೆ ನಾವು ಫ್ರೀ ಕೋಚಿಂಗ್ ಆಯ್ತು, ಇನ್ನು ಏನೋ ನಮ್ ವ್ಯಾಲ್ಯೂ ಅಡಿಷನ್ ಗೋಸ್ಕರ ಇನ್ನು ಎನ್ರಿಚ್ ಮಾಡೋಣ ಎನ್ರಿಚ್ ಮಾಡೋಣ ಅಂತ ಹೇಳಿ ಕೋಚಿಂಗ್ ಜಾಯ್ನ್ ಆಯ್ತು. ಅದಕ್ಕಿಂತ ಮುಂಚಿತವಾಗಿ ಸೆಲ್ಫ್ ಸ್ಟಡಿ ಮೂಲಕನೇ ನಾವು ಇಷ್ಟೆಲ್ಲ ಮಾಡಿದ್ದು ಸರ್. ಅದನ್ನ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಆದ್ರೆ ನಾನು ಕೋಚಿಂಗ್ ತಗೊಂಡಿಲ್ಲ ಅಂತ ಹೇಳಿ ಎಲ್ಲಾರು ಕೋಚಿಂಗ್ ತಗೋಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಸರ್. ಯಾಕಂದ್ರೆ ಅವ್ರವ್ರ ಸಾಮರ್ಥ್ಯ ಕೆಲವೊಬ್ಬರಿಗೆ ಕ್ಲಾಸ್ ಕೇಳೋದ್ರ ಮೂಲಕ ಗ್ರಾಬ್ ಮಾಡುವಂತ ಸ್ಥಿತಿ ಬರ್ತದೆ ಸರ್. ಅದಕ್ಕೆ ಕೆಲವೊಬ್ರಿಗೆ ಇನ್ನೊಬ್ರಿಗೆ ಕೋಚಿಂಗ್ ಬೇಕೇ ಬೇಕಾಗುತ್ತೆ ಸರ್. ನನ್ನ ವಿಚಾರ ಪ್ರಕಾರ ಏನಂದ್ರೆ ನಮ್ದು ಏನು ಪ್ರಿಪರೇಷನ್ ಮಾಡ್ಲಿಕ್ಕೆ ಲಾಂಗ್ ಟೈಮ್ ತಗೋತಿರ್ತದೆ, ಶಾರ್ಟ್ ಟೈಮ್ ದಲ್ಲಿ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಕೋಚಿಂಗ್ ಇಂಪಾರ್ಟೆಂಟ್ ಸರ್. ನಾವೆಲ್ಲ ಬಹಳ ಟೈಮ್ ತೊಂದಿವಿ ಸರ್. ಬಹಳ ಟೈಮ್ ತಗೋತದೆ. ಏನ್ ಗೊತ್ತಾ, ಶಾರ್ಟ್ ಟೈಮ್ ಅಂದ್ರೂ ಅದು ಮತ್ತೆ ದರ್ ಇಸ್ ಎ ಲಿಮಿಟ್. ಹೌದು ಸರ್. ಬಟ್ ಹವೆವರ್ ಸೊ ಲಾಂಗ್ ಡ್ಯೂರೇಷನ್ ಮಾಡ್ಕೊಂಡು 2 ವರ್ಷ 3 ವರ್ಷ ಕುಂತ್ಕೊಂಡು ಮಾಡೋ ಬದಲಾಗಿ ಅಟ್ಲೀಸ್ಟ್ ಒಂದು ಔಟ್ಲೈನ್ ಸಿಗ್ತದೆ ಅನ್ನೋ ಹೌದು ಸರ್. ಒಂದು ಔಟ್ಲೈನ್ ಸಿಕ್ಕು ಇದನ್ನ ಬೇಸ್ ಆಗಿಟ್ಟು ಆಮೇಲೆ ನಾವು ಎಲ್ಲರೂ ಕುತ್ಕೊಂಡು ಅವಕಾಶ ಇದೆ. ಅದಕ್ಕೆ ಸರ್ ಕೋಚಿಂಗ್ ಅವಶ್ಯ ಸರ್. ಬಟ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಸಾಮರ್ಥ್ಯ ಮೇಲೆ ಡಿಪೆಂಡ್, ಅವ್ರ ಕೆಪಬಿಲಿಟಿ ಎಷ್ಟಿದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಎಷ್ಟೋ ಜನ ಪ್ರೂವ್ ಮಾಡಿದ್ದಾರೆ, ವಿತ್ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಪ್ರೂವ್ ಮಾಡಿದ್ದಾರೆ. ಮತ್ತು ಪೇಷನ್ಸ್ ತಗೊಂಡು ಓದ್ಬೇಕು. ಆಮೇಲೆ ಕೋಚಿಂಗ್ ಅಲ್ಲಿ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಆಗುತ್ತೆ ಸರ್, ಈಗ ನಾವು ಕೆಲವೊಂದು ಟಾಪಿಕ್ ಗಳು ಎಷ್ಟೇ ನಾವು ಸ್ವಂತ ಓದ್ಕೋತ್ರ ಸರ್ ಕ್ಲಾರಿಟಿ ಸಿಗ್ತಿರ್ಲಿಲ್ಲ. ಅಂತ ಟಾಪಿಕ್ ಗಳು ನಾವು ಕೋಚಿಂಗ್ ನಲ್ಲಿ ಎಲ್ಲವನ್ನು ಸರಳವಾಗಿ ಈಸಿಯಾಗಿ ಹೇಳ್ಕೊಡ್ತಾರಲ್ಲ ಸರ್, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಂತ ಒಂದು ಕ್ಲಿಷ್ಟಕರ ವಿಷಯಗಳನ್ನ ನಾವು ಕೋಚಿಂಗ್ ಮುಖಾಂತರ ಪಡೆದುಕೊಳ್ಳಬಹುದು ಸರ್. ಇಲ್ಲಿ ಫಿಸಿಕಲಿ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನಿಮಗೆ ಬಹಳ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಹೌದು ಸರ್. ಮತ್ತೆ ಅದ್ರ ಮೇಲೆ ಟೆಸ್ಟ್ ಬರೀತಿರ್ತೀವಿ ವೀಕ್ಲಿ. ಆಮೇಲೆ ಬೇರೆ ಬೇರೆ ಸ್ಟಡಿ ಮೆಟೀರಿಯಲ್ಸ್ ತಗೊಂಡು ರೆಫರ್ ಮಾಡ್ಕೊಂಡು. ಹೌದು ಸರ್. ಸೊ ನಿಮ್ಮನ್ನ ನೀವು ಏನಂದ್ರೆ ಪಳಗಿಸ್ಕೊಳ್ಳಿಕ್ಕೆ ಹೌದು ಸರ್ ಇದೊಂದು ಒಳ್ಳೆ ವೇದಿಕೆ ಅನ್ನುವಂಥದ್ದು. ಇನ್ನೊಂದ್ ಸರ್ ಈಗ ನೀವು ಕ್ಲಾಸಿಕ್ ಆಯ್ತು ಎಲ್ಲಾ ಇನ್ಸ್ಟಿಟ್ಯೂಟ್ ಅವ್ರು ನಡೆಸ್ತಾರೆ ಸರ್, ವೀಕ್ಲಿ ಅಂಡ್ ಟೆಸ್ಟ್ ನಡೆಸ್ತಾರಲ್ಲ ಸರ್, ಅದು ಬಹಳ ಹೆಲ್ಪ್ ಆಗುತ್ತೆ ಸರ್. ನಾವು ಕೂಡ ವೀಕ್ಲಿ ಟೆಸ್ಟ್ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಬರ್ದೀವಿ ಸರ್. ಇಲ್ಲಿಯೂ ಕೂಡ ಯಾಕಂದ್ರೆ ಸರ್ ಇಲ್ಲಿಯೂ ಕೂಡ ಫಸ್ಟ್ ರ್ಯಾಂಕ್ ಇದ್ದೆ, ಅಲ್ಲಿಯೂ ಕೂಡ ಫಸ್ಟ್ ರ್ಯಾಂಕಿಂಗ್ ಬರ್ತಾ ಇದೆ. ಹಾ ಸರ್.
ನಮಗೆ ಬೆಟರ್ ಇರಲ್ಲ. ಆದ್ರೂ ಸರ್ ಅದು ಏನೋ ನಾವು ಎಕ್ಸಾಮ್ ಬರೀತಿದ್ವಿ ಸರ್, ಹೋಗ್ತಿದ್ವಿ ಅಷ್ಟೇ ಸರ್. ಹೌದು. ಆದ್ರೆ ಇಲ್ಲಿಯೂ ಕೂಡ ಒಂದ್ ನಮ್ಗೆ ಏನೋ ಹೆಲ್ಪ್ ಆಯ್ತು ಸರ್, ಬಹಳ ಹೆಲ್ಪ್ ಆಯ್ತು ಸರ್. ಯಾಕಂದ್ರೆ you. ಇಲ್ಲಿ ಫ್ಯಾಕಲ್ಟಿ ಯಾವ ರೀತಿ ಇದೆ ಅಂದ್ರೆ ಎಲ್ಲಾನು ಮಿಶ್ರಣವನ್ನು ಹೊಂದಿದೆ ಸರ್. So, ಅದಕ್ಕಾಗಿ there is ಪೇಪರ್ a ಬಹಳ complex team of all the ಹೌದೌದು faculties. ಸರ್. ಅದಕ್ಕೆ ಬೆಸ್ಟ್ ಅವ್ರ ಕ್ವಾಲಿಟಿ ಪಾತ್ರ ಇದೆ. ಪೇಪರ್ ಇರ್ತದ ಸರ್. ಅದಕ್ಕಾಗಿ ಇಲ್ಲಿ ಬಹಳ ಹೆಲ್ಪ್ ಆಯ್ತು ಸರ್. ಇಲ್ಲಿ ಹೋಗಿ ಮತ್ತೆ ನಮ್ಮ ಫ್ರೆಂಡ್ಸ್ ಜೊತೆ ನಾವೆಲ್ಲ ಅನಲೈಸಿಸ್ ಮಾಡ್ತಿದ್ವಿ, ಹೌದಲ್ಲ, ಕ್ವಶನ್ ಗಳನ್ನ ಅನಲೈಸ್ ಮಾಡಿ ಪ್ರಶ್ನೆ ಡಿಸ್ಕಸ್ ಪತ್ರಿಕೆ ಮಾಡಿ. ಅನಾಲಿಸಿಸ್ ಮಾಡ್ತಿದ್ರಿ, ಡಿಸ್ಕಸ್ ಹೌದು ಸರ್. ಮಾಡ್ತಿದ್ರಿ. ನೋಡಿ ಬಹಳ ಒಳ್ಳೆ ವಿಚಾರ. ದಿಸ್ ಇಸ್ ಆಲ್ ದ ಟೀಮ್ ವರ್ಕ್ ಅಲ್ಲ. ಹೌದೌದು ಕ್ಲಾಸಿಕ್ ಆರ್ಗನೈಸೇಷನ್ ಅಂದ್ರು there is no single person but still there is a team here. ಹೌದು ಸರ್. ಮತ್ತೆ ನಿಮಗೆ ಅದು ಯಾರಿಗೆ ತಲುಪ್ತದ ಅಂದ್ರೆ ಯಾರಿಗೆ ನಿಜವಾಗ್ಲೂ ಹಸಿವಿದೆ ಜೀವನದಲ್ಲಿ ಗೆಲ್ಲಬೇಕು ಅನ್ನೋಂಥವ್ರಿಗೆ ಮಾತ್ರ ಅದು ಮುಟ್ತದೆ. ಹೌದು ಸರ್. ಸ್ವಂತ ನಮಗದು ನಮ್ಮಿಂದ ಒಳಗಡೆನೆ ಏನೋ ಮೋಟಿವೇಶನ್ ಬರ್ಬೇಕು ಸರ್. ಹೊರಗಡೆ ಮೋಟಿವೇಶನ್ ಅದು ಬಾಳನೇ ಇರಂಗಿಲ್ಲ. ಸೆಲ್ಫ್ ಇನ್ಸ್ಪೈರ್ಡ್ ಇರಬೇಕಾಗುತ್ತೆ. ಹೌದೌದು ಸರ್. ಯಾಕಂದ್ರೆ ನಮ್ಮ ಮೇನ್ ನಮ್ ಬ್ಯಾಕ್ ಗ್ರೌಂಡ್ ಎದ್ರಿಂದ ಬಂದಿರ್ತದ, ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ನಮ್ ಟೀಚರ್ಸ್ ಆಗಿರ್ಬೋದು, ನಮ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲವೂ ಡಿಪೆಂಡ್ ಆಗುತ್ತೆ ಸರ್ ನಾವು ಮೋಟಿವೇಶನ್ ಆಗಕ್ಕೆ. ಒಟ್ಟಾರೆ ತಾವೀಗ ಇಷ್ಟೆಲ್ಲ 12 ಪೋಸ್ಟ್ಗಳಲ್ಲಿ ಪಡ್ಕೊಂಡು ಮತ್ತೆ ಏನ್ ಓದ್ತಾ ಇದ್ರಿ, ಇಷ್ಟೆಲ್ಲ ಒಂದು ತಾಳ್ಮೆ ಪೇಷನ್ಸ್ ತಗೊಂಡು ಹೆಂಗೆ ತಮಗೆ ಈ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ತಾಳ್ಮೆ ಇರ್ಬೋದು, ಹೆಂಗೆ ಅಂತ ಸರ್? ಮೇನ್ಲಿ ಮೇಜರ್ ಇದಕ್ಕೆ ಕಾರಣ ಅಂತ ಹೆಂಗೆ ನಿಮ್ದು ಹೇಳಿ ಆಸಕ್ತಿ ಉಳಿಸ್ಕೊಂಡಿದ್ದೀರಿ? ಆಸಕ್ತಿ ಹುಟ್ಟಿದ್ದೆ ಸರ್. ನಾನು ಹೇಳಿದೆ ಮೊದಲಿಗೆ ಕಿಚ್ಚು ಅಂದ್ರೆ ನಮ್ಮ ಪಪ್ಪಾರು ಹುಟ್ಟಿಸಿದ್ರಲ್ಲ ಸರ್, ಆ ಕಿಚ್ಚು. ಅದಾದ ನಂತರ ನಂದು ಇನ್ನೊಂದೇನ್ ಸರ್, ನಮ್ಮ ಎಲ್ಲಾ ನಾನು ಪ್ರೈಮರಿ ಸ್ಕೂಲ್ ಅಲ್ಲಿ ಆಗ್ಲಿ, ಹೈಸ್ಕೂಲ್ ಅಲ್ಲಿ ಆಗ್ಲಿ, ಡಿಗ್ರಿ ಅಲ್ಲಿ ಆಗ್ಲಿ, ನಮ್ಮ ಟೀಚರ್ ನಾನು ಒಂದು ಭರವಸೆ ಕೊಟ್ಟಿದ್ದೆ ಸರ್. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಜೆಂಡಾ ಅಂದ್ರೆ ನಿಶಾನೆ ಹಚ್ಚ ಬರ್ತೀನಿ ಅಂತ ಹೇಳಿ. ಹೌದು ಸರ್. ನಾನು ಹೈಸ್ಕೂಲ್ ಅಲ್ಲಿ ಹೋದೆ, ಅಲ್ಲಿ ಜೆಂಡಾ ಹಚ್ಚಿದೆ. ಅಲ್ಲಿಯೂ ಕೂಡ ಮಾಳೆ ಶುಗಾರ್ ಯಾರು ಅಂತ ಹೇಳಿ ಇನ್ನೂ ಅದ್ರ ಬೋರ್ಡ್ ಬಂದಿದೆ ಸರ್. ಮತ್ತೆ ನಾನು PUC ಮಾಡಿದೆ ಸರ್, ಅಲ್ಲಿಯೂ ಕೂಡ ವಿಜಯಪುರಲ್ಲಿ ನಾವು ನಿಶಾನೆ ಹಚ್ಚೆ ಬಂದಿವಿ ಸರ್. ಇಲ್ಲಿ ಮತ್ತೆ ಸಪ್ತಾಪುರ ಬಾವಿಗೆ ಬಂದಿವಿ, ಇಲ್ಲಿ ನಿಶಾನೆ ಹಚ್ಚಿದೀವಿ. ಅಗ್ರಿಕಲ್ಚರ್ ಕಾಲೇಜ್ ಹೋದಿವಿ, ಅಲ್ಲಿ ನಿಶಾನೆ ಹಚ್ಚಿದ್ವಿ. ಅದೊಂದು ಏನೋ ಒಂದು ಸರ್ ನಮ್ಮಲ್ಲಿ ಅದು ನಮ್ಮ ಊರಿನ ಪರಿಸ್ಥಿತಿ ಅನ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ಬೋದು, ಆ ಸಿಕ್ಕಂತ ಫ್ರೆಂಡ್ಶಿಪ್ ಅನ್ಬೋದು, ಅಥವಾ ನಮ್ಮ ಗುರು ಹಿರಿಯರ ಒಂದು ಏನೋ ಒಂದು ಆಶೀರ್ವಾದ ನಿಜವಾಗಿ ಹೋಗ್ತೀನಿ ಸರ್. ಅದು ಇದ್ದೇ ಇರ್ತದೆ. ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದ ನಿಮ್ಗೆ ಇದ್ದಾಗ ಮಾತ್ರ ಈ ಮಟ್ಟಕ್ಕೆ ಬರ್ಲಿಕ್ಕೆ. ಹೌದು ಸರ್. ಯಾಕಂದ್ರೆ ಸರ್ ನಮ್ದೊಂದು ನಮ್ಮ ಪಪ್ಪರವಾಗಿ ಏನ್ ಹೇಳಿದ್ನಲ್ಲ ಸರ್, ನಾನು ಅವ್ರಿಗೆ ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನೋದು ಸರ್, ನಮ್ದು ಆ ಸಂದರ್ಭದಲ್ಲಿ ಕುಟುಂಬ ಡಿವೈಡ್ ಆಯ್ತು ಸರ್. ಹೌದು. ಆ ಡಿವೈಡ್ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಏನೋ ಒಂದು ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ ಇರ್ತದೆ. ಅಲ್ಲಿಂದ ನಾವು ಇಲ್ಲಿವರೆಗೆ ಬರುತ್ತಾನ ಸರ್, ಬಹಳ ಅವ್ರು ಕಷ್ಟಪಟ್ಟಿದ್ ಸರ್. ಅವ್ರು ನಮ್ಮದ್ ಇನ್ನ ತಕ್ಕ ನಮ್ ಕಣ್ಣಲ್ಲಿ ಬರ್ತದೆ ಸರ್. ಮೇಜರ್ ನಮಗೆ ಇಲ್ಲಿ ಬರ್ಬೇಕಂದ್ರೆ ನಮ್ಮ ಅಪ್ಪ ಮತ್ತು ಅವ್ವ ಮತ್ತೆ ನಿಜ ಅವರ ಒಂದು ಮೋಟಿವೇಶನ್ ನಮ್ಗೆ ಇಲ್ಲಿಗೆ ತಂದಿರ್ಸುತ್ತೆ. ನೋಡ್ರಿ, ಒಂದು ಮಗುವನ್ನ ಜೋಪಾನ್ ಮಾಡಿ ದೊಡ್ಡವ್ರು ಮಾಡಿ ಅವ್ರೊಂದು ಹಂತಕ್ಕೆ ಬರ್ಬೇಕಂತ ತಗೊಂಡು ಕನಸು ಕಾಣ್ತಾ ಇರ್ತಾರೆ. ಸೊ ಅವ್ರಿಗೆ ಸಿಗದಿದ್ದಂತ ಫಲ ನಿಮಗೆ ಸಿಗ್ಲಿ ಅನ್ನೋ ಒಂದು. ಮತ್ತು ಮನೇಲಿ ನಿಮ್ದು ಎಜುಕೇಶನ್ ಎಲ್ಲ ಅಲ್ಲೇನ ಅರ್ಧ ಎಜುಕೇಶನ್ ಆದಂಗೆ ನಾನು ಹೇಳ್ತೀನಿ. ಯಾಕಂದ್ರೆ ನಿಮ್ ಮನೆಯ ಸಂಸ್ಕೃತಿನೇ ಒಂದು. ಹೌದು ಸರ್. ಯಾಕಂದ್ರೆ ಫೌಂಡೇಶನ್ ಪಪ್ಪಾರು ಅವರು ಕೂಡ PUC ಮುಗಿಸಿದ್ರು ಸರ್. ಅವ್ರಿಗೆ PUC ಮುಗಿಸಿದ ನಂತರ ಅವ್ರು ಲೇಖನ ಹಿಡಿಯುವಂತ ಪೆನ್, ಸನಿಕೆ ಹಿಡಿಯುವಂತ ಪರಿಸ್ಥಿತಿ ಬಂದೋದಿತ್ತು ಸರ್ ಅವ್ರಿಗೆ. ಯಾಕಂದ್ರೆ ಅದೊಂದು 2,000-1,500 ರೂಪಾಯಿ ಕೊಡುವಂತ ಪರಿಸ್ಥಿತಿ ಅವ್ರಿಗೆ ಇರ್ಲಿಲ್ಲ. ಆ ಒಂದು ಪರಿಸ್ಥಿತಿ ಅವ್ರಿಗೆ ಏನಾಗಿತ್ತಲ್ಲ, ಅದು ಮುಂದೆ ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋ ಒಂದು ಅವ್ರ ಒಂದು ಹಪಾಪಿ ಏನಿತ್ತು ಸರ್, ಅದು ನಮಗ್ ಬಹಳ ಹೆಲ್ಪ್ ಆಯ್ತು ಸರ್. ಅದೇ ರೀತಿ ನಮಗ ಪ್ರೈಮರಿ ಸ್ಕೂಲ್ ಅಲ್ಲಿ ಕೂಡ ನಮ್ಮ ಟೀಚರ್ ಗಳು ಬಹಳ ಹೆಲ್ಪ್ ಮಾಡಿದ್ರು ಸರ್. ನಮ್ಮ ಉಮ್ರಾಣಿ ಟೀಚರ್ ಅಂತ ಹೇಳಿ ಒಬ್ರು, ಅವ್ರ ಊರ ಹೆಸರು, ಅವ್ರ ಅಡ್ರೆಸ್ ಉಮ್ರಾಣಿ ಅವ್ರ ಊರ್ ಸರ್. ಬಟ್ ನಾವು ಉಮ್ರಾಣಿ ಟೀಚರ್ ಅಲ್ಲಿ ನಮ್ಮ ಊರ್ ಮಹಾರಾಷ್ಟ್ರ ಸರ್. ಅವ್ರಾಯ್ತು, ನಮ್ ಪರುತ್ಬದಿ ಸರ್ ಅಂತ ಹೇಳಿ ಅವ್ರಾಯ್ತು ಸರ್. ಇವರೆಲ್ಲ ನಮ್ಮ ಟೀಚರ್ಸ್ ಸರ್, ನಿಜವಾಗಿ ಬಹಳ ಹೆಲ್ಪ್ ಮಾಡಿ ಸರ್. ನಮಗ ಅವ್ರು ABCD ಏನ್ ಅನ್ನೋದು ಅವ್ರ ಒಂದೇನ್ ಫೌಂಡೇಶನ್ ಹಾಕೊಟ್ಟಲ್ಲ ಸರ್, ಅದು ಬಹಳ ನಮ್ಗೆ ಇಂಪ್ರೂವ್ ಮಾಡಿ ಸರ್. ಅದೇ ರೀತಿ ನಾವು ಹೈಸ್ಕೂಲ್ ಬಂದಾಗ ಸರ್, ನಮಗ KB ಹುಲ್ಲೇನವ್ರ ಸರ್ ಅಂತ ಹೇಳಿ ಇಂಗ್ಲಿಷ್ ಟೀಚರ್ ಸರ್. ಅದೇ ರೀತಿ ಕನ್ನಡ KB ಬಡವಳ್ ಸರ್ ಅಂತ ಅವ್ರೆಲ್ಲಾರು ಸರ್ ನಮ್ಗೆ ಎಷ್ಟೊಂದು ಬೂಸ್ಟ್ ಮಾಡಿದ್ರಂದ್ರ ಸರ್, ನೀನ್ ಏನೋ ಒಂದು ನಿನ್ನಲ್ಲಿ ಇದೆ, ಅದನ್ನ ನೀ ಮಾಡ್ತಿ, ಮುಂದುವರ್ಸ್ಕೊಂಡು ಹೋಗು. ಈ ರೀತಿ ನಾವು ಏನ್ ಸರ್ ಕಮ್ಯುನಿಕೇಶನ್ ದೊಳಗೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಕಮ್ಯುನಿಕೇಶನ್ ಪೇಪರ್ ಇದೆ ಸರ್, ಅದ್ರಲ್ಲಿ ಇಂಗ್ಲಿಷ್ ಒಂದು ಪಾರ್ಟ್ ಇದೆ. ಇಂಗ್ಲಿಷ್ ಇನ್ನಾದ್ರೂ ಸರ್ ಔಟ್ ಮಾಡುವಂತ ಒಂದು ನನಗೆ 35 ಮಾಡುವಂತ ಸಾಮರ್ಥ್ಯ ಕೊಟ್ಟಿದ್ದು ಸರ್ ಅವರು 3 ಮಂದಿ ಟೀಚರ್ ಸರ್. ಒಬ್ರು ನಮ್ಮ ಉಮ್ರಾನ್ ಟೀಚರ್ ಅಂತ ಹೇಳಿದೆ, ಪರುತ್ಬದಿ ಸರ್ ಅಂತ ಹೇಳಿದೆ, ಹುಲ್ಲೇನವ್ರ ಸರ್ ಅಂತ. ಅವರ ಒಂದು ಬೇಸಿಕ್ ಯಾವ ರೀತಿ ಸ್ಟ್ರಾಂಗ್ ಆಗಿತ್ತು ನಮ್ಗೆ ಹುಲ್ಲೇನವ್ರ ಸರ್ ಕೊಟ್ಟಂತ ಸರ್, ನಮ್ಗೆ ಏನ್ ಗ್ರಾಮರ್ ಇತ್ತಲ್ಲ ಸರ್, ಬಹಳ ಸ್ಟ್ರಾಂಗ್ ಫೌಂಡೇಶನ್ ಆಗಿತ್ತು ಸರ್. ಅದ್ರ ಜೊತೆಗೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹಂಗೆ ಇಂಪ್ರೂವ್ ಮಾಡ್ಕೊಂಡಿವಿ. ಅದಕ್ಕಾಗಿ ಕಮ್ಯುನಿಕೇಶನ್ ಪೇಪರ್ ಆಯ್ತು, GK ಪೇಪರ್ ಎರಡು ಈಕ್ವಲ್ ಹೋಗ್ತಾ ಇದ್ದು ಸರ್. ಬಹಳ ಹೆಲ್ಪ್ ಆಗ್ತದೆ. ಆಮೇಲೆ ಕಮ್ಯುನಿಕೇಶನ್ ದಲ್ಲಿ ಲ್ಯಾಂಗ್ವೇಜ್ ನಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತಂದ್ರೆ ನೀವು ಯು ವಿಲ್ ಬಿ ಹ್ಯಾವಿಂಗ್ ಮೋರ್ ಕಾನ್ಫಿಡೆನ್ಸ್. ದಟ್ ಇನ್ಕ್ರೀಸಸ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲ. ಸೊ ನೋಡ್ರಿ, ಲ್ಯಾಂಗ್ವೇಜ್ ನಲ್ಲಿ ಪ್ರಭುತ್ವ ಇತ್ತಂದ್ರೆ ನೀವು ಯಾವುದೇ ಮಟ್ಟದಲ್ಲಿ ಹೋಗ್ಬೋದು. ಹೌದಲ್ಲ, ರಿಚ್ ಕಂಟೆಂಟ್, ಯು ಶುಡ್ ಎನ್ರಿಚ್ ಯುವರ್ ಕಂಟೆಂಟ್ ಅಲ್ಲ. ಸೊ ಅಷ್ಟು ಮಾಡ್ಕೊಂಡು ನೀವು ಯಾವುದೇ ಮಟ್ಟದಲ್ಲಿ ಹೋಗುವಂತ ದೇವ್ರ ಅವಕಾಶ ಕೊಟ್ಟಿದ್ದಾನೆ. ಮತ್ತು ಒಳ್ಳೆ ಕಲ್ಚರ್ ಇದೆ, ಒಳ್ಳೆ ಸಂಸ್ಕೃತಿ ಇದೆ, ಕುಟುಂಬ ಸಂಸ್ಕೃತಿ ಇದೆ. ಸೊ ಇದನ್ನ ಮಾಡ್ಬೇಕಪ್ಪ, ನಾನು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಒಂದು ಕಿಚ್ಚಿದೆ. ಸೊ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂತ ವಿಷಯ. ಮತ್ತು ಈಗಾಗಲೇ KS ಇಲ್ಲೇ ಓದ್ತಾ ಇದ್ರೆ, ಈಗ ಇಲ್ಲೇ ಓದ್ತಾ ಇದ್ರ
ವೆರಿ ಗುಡ್. ಅದೇ ಸರ್ ನಿಮ್ಮ ಹಂಗೆ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಕೂಡ ಮೇನ್ಸ್ ಪ್ರಿಪರೇಷನ್ ಬಗ್ಗೆ ಹೇಳ್ತಾರೆ ಅಂದಿದ್ದಾರೆ ಸರ್. ಹೌದು, ಅಲ್ಲಿಯೂ ಕೂಡ ಅಟೆಂಡ್ ಮಾಡ್ತಾ ಇದ್ದೆ ಸರ್. ಹಂಗೆ ವೆರಿ ಗುಡ್. KS ಮೀನ್ಸ್ ಈಗಲೇ ಸ್ವಲ್ಪ ಜನರಲ್ ಗೈಡೆನ್ಸ್ ಕೊಡ್ತಾ ಇದಾರೆ. ಕೊಡ್ತಾ ಇದ್ದಾರೆ ಸರ್. ಏನು ಒಂದು ಅಳಿಲು ಸೇವೆ ಮಾಡ್ತಾ ಹೋಗುದು. ಇಲ್ಲ ಸರ್, ನಿಮ್ಮಲ್ಲಿ ಸಾಮರ್ಥ್ಯ ಇರ್ತದ, ಹೌದು ಸರ್. ಬಟ್ ಸ್ಟಿಲ್ ಅದಕ್ಕೆ ಏನಾದ್ರೆ ನಾವು ಯಾವ ಟು ಶಾರ್ಪ್ ಆಕ್ಷನ್. ಹೌದೌದು ಸರ್. ಇನ್ನೂ ಏನು ಸಾಧ್ಯತೆ ಇದೆ, ಇನ್ನೂ ಏನಾದ್ರು ರಿಸೋರ್ಸ್ ಪರ್ಸನ್ಸ್ ಕಳಿಸ್ಬಿಟ್ಟು ನಿಮಗೆ ಪರಿಚಯಿಸಿ ಎನ್ರಿಚ್ಮೆಂಟ್ ಮಾಡುವಂತ ಒಂದು ಒಂದು ಕಾಯಕ ನಡೀತಾ ಇರ್ತದೆ. ಹಾ ಹಾ ಸರ್. ಸೊ ಆಮೇಲೆ ನೀವು ಅಚೀವ್ಮೆಂಟ್ ಮಾಡಿದ ತಕ್ಷಣ ನಿಮ್ಮನ್ನು ನೀವು ಅಚೀವ್ಮೆಂಟ್ ಇಷ್ಟ ಪೋಸ್ಟ್ ಗಳನ್ನು ತಗೊಂಡಿದ್ರೆ ಎಷ್ಟೋ ಜನರಿಗೆ ನೀವು ಮಾದರಿ ಆಗಿದ್ದೀರಿ. ಹೌದು ಸರ್. ನಿಮ್ಮ ಊರಲ್ಲಿ ಇರ್ಬೋದು, ಇಲ್ಲಿರ್ಬೋದು, ಧಾರವಾಡದಲ್ಲಿ ಎಷ್ಟೋ ಜನ ನಿಮ್ಮ ನೋಡ್ಬಿಟ್ಟು ಅವ್ರಿಗೊಂದು ಖುಷಿ ಪಡ್ತಾರೆ. ಹೌದು ಸರ್, ಒಂದು ಮಾದರಿ. ಆಮೇಲೆ ಎಷ್ಟೋ ಜನ ಏನಂತಾರೆ, ಏನ್ರಿ ನೋಡಕ್ ಎಷ್ಟು ಶಾರ್ಟ್ ಅದ್ರಿ ನೀವು, ಹೆಂಗಂತ ನೋಡ್ಲಿಕ್ಕೆ ಎಷ್ಟು ಹೈಟ್ ಇದ್ರಿ, ಯಾವ್ದೋ ಲೆಕ್ಕಕ್ಕೆ ಬರೋದಿಲ್ಲ. ಏನೋ ಸರ್ ಹಿರಿಯರು ಹೇಳ್ತಾರಲ್ಲ ಸರ್, ಮೂರ್ತಿ ಚಿಕ್ಕದವ್ರು ಕೀರ್ತಿ ದೊಡ್ಡದು ಅಂತೇಳಿ ಹಂಗೆ ಆ ಒಂದು ಗಾದೆ ಮಾತಿಗೆ ಏನೋ ಒಂದು ತಕ್ಕ ಉತ್ತರ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಿರ್ತೀನಿ, ನಾವ್ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಿ, ಯಾರ ಸಾಮರ್ಥ್ಯ ಎಷ್ಟು ಅಂತ ನಿಜ ಸರ್. ಹೇಳಿ ಇದನ್ನ ಈ ಮಾತನ್ನ ಬಾಳ್ ಹೇಳ್ತೀರಿ ಸರ್ ನೀವೆಲ್ಲ. ಒಂದು ನಾನು ನೋಡಿದ್ದೇನೆ ಸರ್ ನಿಮ್ಮ ಒಂದು ಯಾವತ್ತೂ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಿ, ಅವ್ರ ಸಾಮರ್ಥ್ಯ ಎಷ್ಟು ಅಂತ ಹೇಳಕ್ ಸಾಧ್ಯನಿಲ್ಲ. ಸೊ ಡು ನಾಟ್ ಜಡ್ಜ್ ಎ ಪರ್ಸನ್ ಬೈ ಹಿಸ್ ಕ್ಲಾಸ್. ಹೌದೌದು. ಓಕೆ, ಯು ಡೋಂಟ್ ನೋ ಹಿಸ್ ಇನರೆಂಟ್ ಕೆಪಾಸಿಟಿ. ಹೌದೌದು ಸರ್. ಆ ಒಳಗಡೆ ಸಾಮರ್ಥ್ಯ ಹಂಗೆ ಇರ್ತದ, ಅದು ಗೊತ್ತಾಗಲ್ಲ. ಗೊತ್ತಾಗುತ್ತೆ. ಸೊ ಹೀಗಾಗಿ ಆ ದೇವರೊಂದು ಅವಕಾಶ ಕೊಟ್ಟಿದ್ದಾನೆ, ಮತ್ತು ಇನ್ನೂ ಸಹಿತ ನೀವು ಒಳ್ಳೆ ಹುದ್ದೆಗೆ ಹೋಗುವಂತ ಅವಕಾಶ ಇದೆ. ಮತ್ತು ಒಟ್ಟಾರೆ ನೀವು ಎಲ್ಲ ಮಾದರಿ ಆಗಿದ್ರಿ ಈಗ ನಮ್ಮ ವಿದ್ಯಾರ್ಥಿಗಳಿಗೆ. ಮೂರ್ನಾಲ್ಕು ವರ್ಷ ಕುಂತ ಓದ್ತಾ ಇದಾರೆ, ಎಷ್ಟೋ ಜನ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾರೆ. ನಿಜ ಸರ್. ಇದು ಮತ್ತು ಮ್ಯಾರೇಜ್ ಏಜ್ ಆಗಿ ಮ್ಯಾರೇಜ್ ಏಜ್ ಬಂದಿದೆ, ತಂದೆ ತಾಯಿಗಳು ಕಾಯ್ತಾ ಇದಾರೆ, ಬಟ್ ನಂಬರ್ ಆಫ್ ಪೋಸ್ಟ್ ಗಳು ಬಹಳ ಕಡಿಮೆ ಇದೆ. ಅಂತದ್ರಲ್ಲಿ ನೀವು 12 ಪೋಸ್ಟ್ ಗಳನ್ನು ತಗೊಂಡ್ ಮಾಡೋದ್ರ ಸಾಮಾನ್ಯ ಅಲ್ಲ. ವಿ ಆರ್ ಆಲ್ಸೋ ವೆರಿ ಪ್ರೌಡ್ ಆಫ್ ಯು ಮಳೇಶ್ ಅವರೇ. ಬಹಳ ಸಂತೋಷ ಆಗೈತೆ ನಮಗೆ. ನಮ್ಮೆಲ್ಲ ಸ್ಪರ್ಧಾ ಸ್ಫೂರ್ತಿ ಬಳಗ ಮಾಡೆಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಕ್ಲಾಸಿಕ್ ನವ್ರು ಇಲ್ಲೂ ಬಳಗ ಸಹಿತ ಮಾಡೆಲ್ ಟೆಸ್ಟ್ ಮಾಡ್ತಿರ್ತಾರೆ. ಆಮೇಲೆ ನಿಮಗೂ ಒಂದು ಕಿಚ್ಚಿದೆ. ಇದು ಹೆಂಗಂದ್ರೆ ಇದೊಂದು ಮಸಾಲಾ ಪಾನ್ ಇದ್ದಂಗ. ಮಸಾಲಾ ಪಾನ್ ಎಲ್ಲಾನು ಬೇಕೇ, ನಮ್ಗೇನೋ ನಮ್ದು ಒಂದು ಅಳಿಲು ಸೇವೆ ಅಂತದ್ರಲ್ಲಿ ನೀವು ಅಚೀವ್ಮೆಂಟ್ ಮಾಡಿದೆ, ಬಹಳ ಸಂತೋಷ ಆಗಿದೆ. ಆಮೇಲೆ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಲ್ಲ ಬಹಳ ಚೆನ್ನಾಗಿ ಓದ್ತಾ ಇದ್ರೆ, ಬೇರೆ ಪರೀಕ್ಷೆ ಓದ್ತಾ ಇದ್ರೆ, ಅವ್ರಿಗೆ ಏನಾದ್ರು ಒಂದು ಮಾತನ್ನ ಹೇಳಬೇಕು ತಾವು ಇಷ್ಟಪಡ್ತಾರೆ? ಹೇಗೆ ಸರ್? ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್ ಅವರಿಗೆ. ಯಾಕಂದ್ರೆ ಎಷ್ಟೋ ಜನ ಇನಿಷಿಯಲಿ ಇರ್ಬೋದು ಅಥವಾ ಮಿಡಲ್ ಬಂದಿರ್ಬೋದು, ಇನ್ನು ಫೈನಲ್ ಎಂಡ್ ಅಲ್ಲಿ ಇರ್ಬೋದು, ಯಾರು ದಯವಿಟ್ಟು ಕ್ವಿಟ್ ಮಾಡಕ್ ಹೋಗ್ಬೇಡ್ರಿ. ಇನ್ನೇನು ಸ್ವಲ್ಪದ್ರಲ್ಲಿ ಇವತ್ತಾಗುವುದು ನಾಳೆ ಆಗುವಂತದ್ದು ತಾಳ್ಮೆ ಇರ್ಲಿ ಅಂತ ಹೇಳಿ ಸರ್. ಯಾಕಂದ್ರೆ ಇಲ್ಲಿವರೆಗೆ ಕಷ್ಟಪಟ್ಟೆಲ್ಲ ಓದಿರ್ತೀರಿ ಸರ್. ಇನ್ನೊಂದು 2 ದಿನದಲ್ಲಿ ಏನೋ ನಿಮ್ದು 2 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಅದು ಏಜಿಗೆ ರಿಸಲ್ಟ್ಸ್ ಬರುವಂಗಿರ್ತದ. ದಯವಿಟ್ಟು ಕ್ವಿಟ್ ಮಾಡಕ್ ಹೋಗ್ಬೇಡ್ರಿ. ಈ ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದು ಹೆಂಗಂದ್ರೆ ಸರ್, ಎಷ್ಟೋ ಜನರನ್ನ ಒಳಗಡೆ ತರ್ತದ, ಆದ್ರೆ ಹೊರಗಡೆ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ಮಾಡೋದು ಕಡಿಮೆ. ಆದ್ರೂ ಕೂಡ ತಮ್ಮ ಒಂದು ಪರಿಶ್ರಮ, ಪ್ರಾಮಾಣಿಕ ಪ್ರಯತ್ನ ಇತ್ತು, ಅವ್ರನ್ನ ಎಂದೂ ಕೈ ಬಿಡುದಿಲ್ಲ ಸರ್. ಪ್ರಾಮಾಣಿಕ ಪ್ರಯತ್ನದಿಂದ ಮಾಡ್ರ ಅವ್ರಿಗೆ ಪ್ರತಿಫಲ ದೊರಕದ. ದಯವಿಟ್ಟು ಎಲ್ಲರೂ ಸ್ಪರ್ಧಾರ್ಥಿಗಳು ಅದನ್ನ ತಿಳ್ಕೊಂಡು ಮುನ್ನಡೆದದ್ದ ಆದ್ರ ತಮ್ಮ ಜೀವನದಲ್ಲಿ ಒಂದು ಸಾರ್ಥಕವಾದ ಬದುಕನ್ನು ಲೀಡ್ ಮಾಡಬಹುದು ಅಂತ ಹೇಳ್ಬೋದು. ಮಳೇಶ್ ಹುಗಾರ್ ಅವ್ರು ಏನ್ ಹೇಳ್ತಾರಂದ್ರೆ, ಈಗಾಗಲೇ ಎಷ್ಟೋ ಜನ ನೀವು ನಮ್ಮ ಎಲ್ಲಾ ವೀಕ್ಷಕರು ನೋಡ್ತಾ ಇದ್ರಿ. ಅವ್ರು ಏನಂದ್ರೆ, ನೀವು 2-3 ವರ್ಷ ಕುಂತು ಓದ್ತಾ ಇದ್ರಿ, ಏಜಿ ಬಂದಿರ್ತೀರಿ, ಯಾವ್ದು ಸೆಲೆಕ್ಷನ್ ಆಗಿರೋದಿಲ್ಲ, ಏನಪ್ಪ ಏನು ಸಾಕು ನನಗೆ, ನಾ ಊರಿಗೆ ಹೋಗ್ಬಿಡೋಣ ಅಂತೇಳಿ ಎಷ್ಟೋ ಜನ ನಿರೀಕ್ಷೆ ಮಾಡ್ತಾ ಇರ್ತೀರಿ. ದಯಮಾಡಿ ಅವ್ರು ಹೇಳೋದೇನಂದ್ರೆ, ಇನ್ನೂ 1-2 ತಿಂಗಳು, 3 ತಿಂಗಳು, 6 ತಿಂಗಳು ಸ್ವಲ್ಪ ಟೈಮ್ ಹಾಕೊಂಡು ತಾಳ್ಮೆಯಿಂದ, ಯು ಶುಡ್ ಹ್ಯಾವ್ ಪೇಷನ್ಸ್ ಟು ಅಟೆಂಪ್ಟ್ ಫಾರ್ ಸಚ್ ಅದ ಎಕ್ಸಾಮ್ಸ್ ಮಾಡಿದ್ರೆ ನೀವು ಏಜಿ ಬಂದಿರ್ತೀರಿ. ನಂಬರ್ 1 ಬರುವಂಥ ಸಾಮರ್ಥ್ಯ ನಮ್ಮಲ್ಲಿ ಇರ್ಬೋದು, ಬಟ್ ಎಷ್ಟೋ ಸಲ ಅವಕಾಶಗಳನ್ನ ಮಿಸ್ ಮಾಡ್ಕೊಂಡಿರ್ತೀರಿ. ಮತ್ತು ಸ್ವಲ್ಪ ತಾಳ್ಮೆಯಿಂದ ಇದ್ದುಕೊಂಡು ಮುಂದೆ ಅಂತ ಅವಕಾಶಗಳು ಇದೆಯೋ ಅಂತ ಮಾತನ್ನ ಅವರು ಮಳೇಶ್ ಹುಗಾರ್ ಅವ್ರು ಹೇಳ್ತಾ ಇದ್ದಾರೆ. ಅವರು 12 ಪರೀಕ್ಷೆಗಳನ್ನ ಪಾಸ್ ಆಗೋದಂದ್ರೆ ಸಾಮಾನ್ಯ ಅಲ್ಲ. ಅದು ಗ್ರಾಮೀಣ ಭಾಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರಾಮತೀರ್ಥ ಅನ್ನೋ ಅಂತ ಒಂದು ಗ್ರಾಮದಿಂದ ಬಂದು, ಅವ್ರ ಸ್ಟೋರಿ ನೀವು ಕೇಳಿದ್ರಿ. ಸ್ಕೂಲಿಂಗ್ ಹೆಂಗಿತ್ತು, ಅವ್ರ ಫ್ಯಾಮಿಲಿ ಹೆಂಗಿದೆ, ಆಮೇಲೆ ಕಾಲೇಜ್ ಲೈಫ್ ಹೆಂಗಿತ್ತು, ಮತ್ತು ಇಲ್ಲಿ ಧಾರವಾಡಕ್ಕೆ ಬಂದ ತಕ್ಷಣ ಕೋವಿಡ್ ಟೈಮ್ದಲ್ಲಿ ಅವ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು, ಮತ್ತು ಇಲ್ಲಿ ಧಾರವಾಡ ಸಂಸ್ಥೆಯಲ್ಲಿ ಅವ್ರ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ರು, ಮತ್ತು ಸರ್ಕಾರ ನಡೆಸುವಂಥ PETG ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಮುಖಾಂತರ ಸೆಲೆಕ್ಟ್ ಆಗಿ ಬಂದು ನಮ್ಮ ಸಂಸ್ಥೆಯಲ್ಲಿ ಸಹಿತ ಓದಿದ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಮತ್ತು ಮಾಡೆಲ್ ಟೆಸ್ಟ್ಗಳ ಬಗ್ಗೆ ಅನುಭವ ಹೇಗಿತ್ತು ಅದನ್ನು ಹಂಚ್ಕೊಂಡಿದ್ದಾರೆ. ಒಟ್ಟಾರೆ ಸ್ಟಿಲ್ ಹೀಸ್ ಏನಂದ್ರೆ, ಇನ್ನೂ ಹಸಿವು ಇಲ್ಲ, ಏನಂದ್ರೆ ಇನ್ನೂ ಹಸಿವು ಮುಗಿದಿಲ್ಲ ಅವ್ರದ್ದು. ಸ್ಟಿಲ್ ಹಿ ವಾಂಟ್ಸ್ ಟು ಕಮ್ ಫಾರ್ ದ ಟಾಪ್ ಪೋಸ್ಟ್. ಆ ಒಂದು ನಿಶಾನೆ ಹಚ್ಚುವಂತ ಒಂದು ಕಿಚ್ಚಿದೆಯಲ್ಲ, ಅದು ನಿಜವಾಗ್ಲೂ ಅವ್ರು ಮೆಚ್ಚತಕ್ಕಂಥ ವಿಷಯ. ಅವ್ರ ಹೈಟ್ ಯಾವುದಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲಿ ಅವ್ರು ನೋಡ್ಲಿಕ್ಕೆ ಹೆಂಗೆ ಕಾಣ್ತಾರೆ ಅದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ಅಂತ ನಾನು ಮೇಲಿನ ಮೇಲೆ ಹೇಳ್ತೀನಿ ಕ್ಲಾಸ್ನಲ್ಲಿ. ನೀವು ನೋಡ್ಲಿಕ್ಕೆ ಹೆಂಗೆ ಕಾಣಿಸ್ತೀರಿ ಅದು ಯಾವುದೂ ಲೆಕ್ಕಕ್ಕಿಲ್ಲ, ಮತ್ತು ಅದಕ್ಕೆ ಮಾರ್ಕ್ಸು ಕೊಡೋದಿಲ್ಲ ಯಾರು. ಬಟ್ ಅದಕ್ಕೆ ನಾವು ಅಚೀವ್ಮೆಂಟ್ ಮಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ. ಸೊ ಹೀಗಾಗಿ ಹೌ ವಿ ಲುಕ್ ಈಸ್ ನಾಟ್ ಇಟ್ ಆಲ್ ಇಂಪಾರ್ಟೆಂಟ್, ಬಟ್ ವಾಟ್ ವಿ ಡೂ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಹೌ ವಿ ಲುಕ್ ಅಂತ ಹೇಳ್ತೀವಿ. ಒಟ್ಟಾರೆ ಏನಂದ್ರೆ, ಅವರು ಎಲ್ಲರಿಗೂ ಮಾದರಿ ಆಗಿದ್ದಾರೆ. ನೀವು ಎಷ್ಟೋ ಜನ ಓದ್ತಾ ಇದ್ರಿ ಬಹಳ ತಾಳ್ಮೆಯಿಂದ. ಸೊ ತಮ್ಮ ಆರೋಗ್ಯನೂ ಸಹಿತ ಚೆನ್ನಾಗಿ ಇಟ್ಕೊಡ್ರಿ. ತಮ್ಮ ಆರೋಗ್ಯ ಮತ್ತು ಜೊತೆಗೆ ತಮ್ಮ ನಾಲೆಜನ್ನು ಹೆಚ್ಚಿಗೆ ಮಾಡ್ಕೊಡ್ರಿ. ಮತ್ತು 4 ಶಕ್ತಿಗಳು, ನನ್ನ ವಿಚಾರ ಪ್ರಕಾರ 4 ಶಕ್ತಿಗಳಿದ್ರೆ ಅವ್ರ ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತಾರೆ. ಆ 4 ಶಕ್ತಿಗಳಂತಾರೆ, ಒಂದು ದೈಹಿಕವಾಗಿ ಆರೋಗ್ಯವಾಗಿರೋದೇ ದೈಹಿಕ ಶಕ್ತಿ ಅಂತ ಹೇಳ್ತೇವೆ. ಫಿಸಿಕಲಿ
ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರ. ನೆಕ್ಸ್ಟ್ ಬೌದ್ಧಿಕ ಶಕ್ತಿ, ನಾಲೆಜ್ ಅನ್ನ ಎನ್ರಿಚ್ ಮಾಡ್ಕೋಬೇಕು. ನಾಲೆಜ್ ಇದ್ರೆ ಮಾತ್ರ ನಮ್ಮ ಬಾಡಿಗೆ ಬೆಲೆ, ಹೌದ್ ಸರ್. ದೇಹಕ್ಕೆ ಬೆಲೆ. ನಾಲೆಜ್ ಎಲ್ಲಿ ಸಿಗ್ತದೆ ಅಲ್ಲಿ ಗೇನ್ ಮಾಡ್ಬೇಕು ಅನ್ನೋದು ನಮ್ದು. ಎಲ್ಲಿ ಸಿಗುತ್ತೆ ಅಲ್ಲಿ ಹುಡ್ಕಾಡ್ತಾ ಹೋಗ್ಬೇಕು, ಎಲ್ಲಿ ಸಿಗುತ್ತೆ ಅಲ್ಲಿ ಅದು ಸಣ್ಣವರಿಂದ ಸಿಗ್ಬಹುದು, ದೊಡ್ಡವರಿಂದ ಸಿಗ್ಬಹುದು, ಹಿರಿಯರಿಂದ ಸಿಗ್ಬಹುದು. ಎಲ್ಲೇ ಸಿಕ್ಕರು ಕೂಡ ಒಂದು ಬೋರ್ಡ್ ಅಲ್ಲಿ ಒಂದೇ ಗೋಡೆ ಮೇಲೆ ಏನೋ ಬರ್ದಿದ್ರು ಕೂಡ ನಾಲೆಜ್ ಗೇನ್ ಮಾಡೋದು ಬಹಳ ಇಂಪಾರ್ಟೆಂಟ್. ವಂಡರ್ಫುಲ್. ವೆರೆವರ್ ವಿ ಸರ್ಚ್ ಅಲ್ಲ, ಎಲ್ಲೆಲ್ಲಿ ವಿ ಫೈಂಡ್ ವಿ ಹ್ಯಾವ್ ಟು ಆಡ್ ಟು ಅವರ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಸೊ ನಮ್ಮ ನಾಲೆಜ್ ಅನ್ನ ಹೆಚ್ಚಿಗೆ ಮಾಡ್ಕೊಂಡ್ರೆ ಮಾತ್ರ ನಮ್ಮ ದೇಹಕ್ಕೆ ಬೆಲೆ. ಹೌದೌದು. ಸೊ ಈಗ ಮಾಳೇಶ್ ಅವರು 12 ಪರೀಕ್ಷೆದಲ್ಲಿ ಪಾಸ್ ಆಗ್ಯಾರ ಅಂದ್ರೆ ನೀವು ಹೊರಗಡೆ ನಮ್ಮ ಹುಡುಗರು ನೋಡಿದ್ರೆ ಎಷ್ಟ್ ಖುಷಿ ಪಡ್ತಾರೆ. ಏನ್ರಿ ನೋಡಕ್ ಹೆಂಗದ್ರಿ ನೀವು ಮತ್ತೆ ಹಿಂಗ ಮಾತಾಡ್ತಾರ. ಅದಕ್ಕೆ ಸೊ ನಿಮ್ಮ ನಾಲೆಜ್ ಹೆಚ್ಚಿಗೆ ಮಾಡ್ಕೊಂಡ್ರ ಅಂತ ತಿಳ್ಕೊಂಡು ನಿಮ್ಮನ್ನ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಅಂತ ಎಲ್ಲ ಕರೀತಾರೆ. ಅದೇ ಸರ್, ಎಲ್ಲಾರು ಹೇಳ್ತಾರಲ್ಲ ಸರ್, ಮೊದಲಿಗೆ ಅನುಮಾನ ಪಡ್ತಾರೆ, ನಂತರ ಮೊದಲಿಗೆ ಅವಮಾನ ಮಾಡ್ತಾರೆ, ನಂತರ ಅನುಮಾನ ಪಡ್ತಾರೆ, ನಂತರ ಸನ್ಮಾನ ಅಂತ ಹೇಳಿ. ಅದನ್ನ ಇಲ್ಲಿ ನಿಜವಾಗಿಯೂ ಆಮೇಲೆ ನಿಜ. ಸೊ ನಾಲೆಜ್ ಬೌದ್ಧಿಕ ಶಕ್ತಿ. ಇನ್ನೊಂದು ನೈತಿಕ ಶಕ್ತಿ ಅಂತ ಹೇಳ್ತೀವಿ ನಾವು. ನೈತಿಕ ಶಕ್ತಿನೂ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಬೇಕು. ನೈತಿಕವಾಗಿ ನಮ್ಮ ಕ್ಯಾರೆಕ್ಟರ್ ಆಗ್ಲಿ ಶುದ್ಧವಾಗಿರ್ಬೇಕು, ನಮ್ಮ ನಡೆ ನುಡಿ ಅವೆಲ್ಲ ನೈತಿಕವಾಗಿ ಚೆನ್ನಾಗಿರ್ಬೇಕು, ನಮ್ಮ ಮಾತು ಮತ್ತು ಕೃತಿಗಳು ಚೆನ್ನಾಗಿರ್ಬೇಕು. ಅದು ನಮ್ಮ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಮತ್ತೆ ಅವರಲ್ಲಿ ಇದೆ ಅದು ನೈತಿಕವಾಗಿ. ಅವರಲ್ಲಿ ನಾನು ಏನೋ ತಪ್ಪು ಮಾಡಿಲ್ಲ, ನಮ್ಮ ತಂದೆ ತಾಯಿ ಗೌರವ ಎಲ್ಲರೂ ಗೌರವ ಕೊಟ್ಕೊಂಡು ಯಾವ್ದೋ ಒಂದು ಕಳಂಕಿಲ್ದಂಗೆ ಬದುಕ್ತಾ ಇದ್ರಲ್ಲ, ಅದೇ ನೈತಿಕವಂತ ಶಕ್ತಿ ನಿಮ್ಮಲ್ಲಿ ಇದೆ. ನಾನ್ ಮಾಡ್ಬೇಕು ಅನ್ನೋಂಥದ್ದು ನನ್ನಲ್ಲಿದೆಪ್ಪ. ನಾನು ಐ ಆಮ್ ವೆರಿ ಏನಂದ್ರೆ ಮಾರಲಿ ಸ್ಟ್ರಾಂಗ್, ನೈತಿಕವಾಗಿ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತಿಳ್ಕೊಂಡು ನೀವು ಮಾತಾಡ್ತೀರಿ. ಹೌದು ಸರ್. ಹೌದಲ್ಲ? ಯಾವುದೇ ತರ ನಿಮ್ಗ ಇದ್ರಲ್ಲ, ನಿಮ್ ಕಳಂಕ ಇಲ್ಲಲ್ಲ. ಸೊ ನೈತಿಕವಾಗಿ ಸ್ಟ್ರಾಂಗ್ ಆಗಿದ್ರಿ. ಮತ್ತೆ ಇನ್ನೊಂದು ಶಕ್ತಿ ಏನ್ ಬೇಕಂದ್ರೆ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸ್ಪಿರಿಚುವಲಿ, ಆಧ್ಯಾತ್ಮಿಕವಾಗಿನೂ ಸಹಿತ ಚೆನ್ನಾಗಿರ್ಬೇಕು. ದೇವರಲ್ಲಿ ಒಂದು ನಂಬಿಕೆ, ದೇವರಲ್ಲಿ ನಂಬಿಕೆ, ಭಕ್ತಿ, ಶ್ರದ್ಧೆ, ಪೂಜೆ ಪುನಸ್ಕಾರ ಮತ್ತು ಧ್ಯಾನ ಇರ್ಬೋದು. ಸಣ್ಣ ಪುಟ್ಟ ವಿಷಯಗಳು. ಈ ವಿಷಯದಲ್ಲಿ ಸರ್ ನಮ್ಮ ಅವ್ವನ್ನ ನೆನ್ಪು ಮಾಡ್ಕೋಲೇಬೇಕಾದದ್ದು ಸರ್. ಅವ್ರು ಯಾವಾಗಲೂ ಹೇಳಿಲ್ಲ, ಬಟ್ ಅದು ನಿಮ್ಮಲ್ಲಿ ಇದ್ದಾಗ ಮಾತ್ರ. ನಿಜ ಸರ್. ಯಾವಾಗಲೂ ಊರಿಗೆ ಹೋದಾಗ ನಮ್ಗೆ ದೇವ್ರಿಗೆ ಹೋಗು, ಅಲ್ಲೆಲ್ಲ ಸ್ವಲ್ಪ ಭಕ್ತಿಯಿಂದ ಏನೋ ಅವ್ರಿಗೆ ಸ್ವಲ್ಪ ನಿನ್ ಕೈಲಿ ಆದಷ್ಟು ಕೆಲಸ ಮಾಡೋದು. ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ಬೇಕು, ಅವ್ರಿಗೆ ನಮಸ್ಕಾರ ಮಾಡ್ಬೇಕು, ಆಮೇಲೆ ಹಿರಿಯರ ಆಶೀರ್ವಾದ ಬೇಕು, ಮತ್ತು ಗುರುಗಳ ಬಗ್ಗೆ ಗೌರವ, ದೇವಸ್ಥಾನ ಟೆಂಪಲ್ ಹೋಗ್ಬೇಕು. ಇವೆಲ್ಲಾನು ಅವೆಲ್ಲಾ ಗುಣಗಳು ನಿಮ್ಮ ಪರ್ಸನಾಲಿಟಿಗೆ ಆಡ್ ಆಗಿದೆ ಅದು. ಸೊ ಆಧ್ಯಾತ್ಮಿಕವಾಗಿಯೂ ಸಹಿತ ನೀವು ಚೆನ್ನಾಗಿರೋದ್ರಿಂದ ಈ ಒಂದು ಹಂತಕ್ಕೆ ಬರ್ಲಿಕ್ಕೆ ಕಾರಣ ಅನ್ನೋಂಥ ವಿಚಾರ. ಸೊ 4 ಶಕ್ತಿಗಳ ಬಗ್ಗೆ, ಈ 4 4 ಸ್ಟ್ರೆಂತ್: ಫಿಸಿಕಲ್ ಸ್ಟ್ರೆಂತ್, ನಾಲೆಜ್ ಸ್ಟ್ರೆಂತ್, ಅಂಡ್ ಮಾರಲ್ ಸ್ಟ್ರೆಂತ್ ಅಂಡ್ ಸ್ಪಿರಿಚುವಲ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಈ 4 ಸ್ಟ್ರೆಂತ್ ಇದ್ರ ನಿಮ್ಮಂತವ್ರು ಏನಂದ್ರೆ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಯ್ತು ಅಂತ ನಾನು ಹೇಳ್ಬೋದು. ಬಟ್ ಅದ್ ಯಾವ್ದು ಕಾಣಿಸೋದಿಲ್ಲ ಸರ್. ಆದ್ರೂ ಕಾಣಿಸೋದಿಲ್ಲ. ಬಟ್ ನಿಮ್ಮ ನಾಲೆಜ್ ನೋಡಿದ ತಕ್ಷಣ ನಿಮ್ ನಾಲೆಜ್ ಗೊತ್ತಾಗಲ್ಲ. ಹೌದಲ್ಲ? ಫಿಸಿಕಲಿ ಗೊತ್ತಾಗ್ತದೆ, ಫಿಸಿಕಲಿ ಹೆಂಗದ್ರ ಅಂತ ಗೊತ್ತಾಗ್ತದೆ. ಬಟ್ ನಿಜವಾಗ್ಲೂ ಹೇಳಿದ್ನಲ್ಲ, ಅದನ್ನ ಫಿಟ್ ಇರ್ಬೇಕಾಗ್ತದೆ. ಸೊ 4 ಸ್ಟ್ರೆಂತ್ ನಿಮ್ಮಲ್ಲಿದೆ, ಮತ್ತೆ ಅವೆಲ್ಲ ಇದ್ದಾಗ ಮಾತ್ರ ನೀವು ಹಿಂಗ್ ಮಾಡಿದಿರಿ. ಸೊ ಒಟ್ಟಾರೆ ಯು ಹ್ಯಾವ್ ಬಿಕಮ್ ಎ ಮಾಡೆಲ್ ಫಾರ್ ಆಲ್ ದ ಅಸ್ಪಿರೆಂಟ್ಸ್. ಎಷ್ಟೋ ಜನ ಕನಸು ಕಾಣೋರು ನೀವು ಮಾಡೆಲ್ ಆಗಿದ್ರಿ ಅನ್ನೋ ಅಂತ ವಿಚಾರ ನಾನು ಹೇಳ್ತಾ ಇದೀನಿ. ಅದೇ ಸರ್, ದೇವರ ಒಂದು ದಯದಿಂದ, ನಿಮ್ಮಂತವರ ಒಂದು ಆಶೀರ್ವಾದದಿಂದ ಎಲ್ಲ ಇಲ್ಲಿ ಬಂದಿದ್ದೀವಿ ಸರ್. ಥ್ಯಾಂಕ್ ಯು. ಇವನ್ ಆ ಗುಣಗಳು ಮುಂದೆ ನೀವು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ನೀವು ಒಬ್ಬರು ಮಾದರಿ ಅಧಿಕಾರಿ ಆಗ್ತೀರಿ, ಮತ್ತು ಸಮಾಜಕ್ಕೆ ನೀವು ಒಬ್ಬರು ಮಾದರಿ ವ್ಯಕ್ತಿ ಆಗ್ತೀರಿ ಅನ್ನೋ ಅಂತ ಮಾತನ್ನ ಹೇಳ್ತಾ ಇದೀನಿ. ಸೊ ಒಟ್ಟಾರೆ ವೀಕ್ಷಕರೇ, ಇವತ್ತು ಮಾಳೇಶ್ ಹುಗಾರ್ ಅವರು ಗ್ರಾಮೀಣದಿಂದ ಬಂದು ಈ ಒಂದು 12 ಪರೀಕ್ಷೆಗಳಲ್ಲಿ ಕ್ವಾಲಿಫೈ ಆಗಿಬಿಟ್ಟದ್ದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ. ಎಷ್ಟೋ ಜನ ನೀವೆಲ್ಲ ಓದ್ತಾ ಇದ್ರಿ, ಪರೀಕ್ಷೆಗಳಿಗೆ ಓದ್ತಾ ಇದ್ರಿ, ಎಷ್ಟೋ ಜನ ತಾಳ್ಮೆ ಕಳ್ಕೊಂಡಿರ್ತಾರೆ. ಬಟ್ ದಯಮಾಡಿ ತಾವು ತಾಳ್ಮೆ ಕಳ್ಕೊಬೇಡ್ರಿ. ಸೊ ಇನ್ನೂ ವೇಟ್ ಮಾಡ್ರಿ. ಏನಂದ್ರೆ ಮುಂಬರುವಂತ ಪರೀಕ್ಷೆಗಳು ಯಾವ್ದು ಅಂತ ನೋಡ್ಕೊಂಡು ಪ್ಲಾನ್ ಮಾಡ್ಕೊಡ್ರಿ. ಮತ್ತು ಕೈಯಲ್ಲಿ ಯಾವ್ದಾದ್ರು ಒಂದು ಜಾಬ್ ಸಿಕ್ತಂದ್ರೆ ಅದನ್ನ ಜಾಬ್ ಮಾಡ್ಕೊಂತಾನೆ ಮತ್ತೆ ಬೇರೆ ಎಕ್ಸಾಮ್ಸ್ ಓದೋಂತ ಅವಕಾಶ ಇದೆ. ಸೊ ಒಟ್ಟಾರೆ ಇವತ್ತು ನಮ್ಮ ಕ್ಲಾಸಿಕ್ KS and IAS ಸಂಸ್ಥೆಗೆ ಬಂದು ಅವರ ಅನುಭವವನ್ನು ನಮ್ಮ ಕ್ಲಾಸಿಕ್ ಎಜುಕೇಶನ್ ಚಾನಲ್ ಮೂಲಕ ಅನುಭವನ ಹಂಚ್ಕೊಂಡಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಸೊ ಮತ್ತೊಮ್ಮೆ ನಮ್ಮ ಮಾಳೇಶ್ ಹುಗಾರ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನಿಮಗೆ. ಇವತ್ತು ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಕಳೆದಿದ್ರಿ, ಮತ್ತೆ KS ಪ್ರಿಪರೇಷನ್ ಮಾಡ್ತಾ ಇದ್ರಿ. 12 ಪೋಸ್ಟ್ಗಳನ್ನು ಪಡ್ಕೊಂಡು ಮತ್ತೆ ಈ KS ಪ್ರಿಪರೇಷನ್ ಮಾಡ್ತಾ ಇದ್ರಿ. ಬಹಳ ಸಂತೋಷ ಆಗಿದೆ. ಸೊ ಒಟ್ಟಾರೆ ನಮ್ಮೆಲ್ಲ ಸಮೂಹ ಸಂಸ್ಥೆಗಳ ಪರವಾಗಿ ತಮ್ಮ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳು ಸರ್. ತಮಗೂ ಕೂಡ ಇಲ್ಲಿವರೆಗೆ ನನ್ನ ಒಂದು ಈ ಪ್ಲಾಟ್ಫಾರ್ಮ್ ಕರೆಸಿ ಒಂದು ನನ್ನ ಒಂದು ಮನಸ್ಸಿನ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳಕ ಒಂದು ಪ್ಲಾಟ್ಫಾರ್ಮ್ ವೇದಿಕೆಯನ್ನ ಸೃಷ್ಟಿಸಿಕೊಟ್ಟಿದ್ರಿ ಸರ್. ನಿಮ್ಗೆಲ್ಲ ಒಂದು ಕ್ಲಾಸಿಕ್ ಸಮೂಹ ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನಿಮಗೂ ಕೂಡ ಎಲ್ಲ ಒಂದು ನನ್ನ ಒಂದು ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.